ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಯರ್ಸ್. ಇತ್ತೀಚೆಗೆ ಬಿಡುಗಡೆಯಾಗಿರುವ ದ ಸ್ಮೈಲ್ ಮ್ಯಾನ್ ಎಂಬ ತಮಿಳು ಭಾಷೆಯ ಒನ್ ಆಫ್ ದ ಬೆಸ್ಟ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರವನ್ನ ಈ ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಚಿತ್ರದ ಒನ್ಲೈನ್ ಸ್ಟೋರಿ ಏನಂದ್ರೆ, ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ತನ್ನ ವಿಕ್ಟಿಮ್ ಗಳನ್ನ ಟಾರ್ಗೆಟ್ ಮಾಡಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡ್ತಿರ್ತಾನೆ. ಆದ್ರೆ ಈ ಚಿತ್ರದಲ್ಲಿ ಈ ಸೀರಿಯಲ್ ಕಿಲ್ಲರ್ ನ ಕೊಲೆ ಪ್ಯಾಟರ್ನ್ ಮಾತ್ರ ಸ್ವಲ್ಪ ವಿಚಿತ್ರವಾಗಿರುತ್ತೆ. ಹೇಗಂದ್ರೆ, ಈ ಸೀರಿಯಲ್ ಸೈಕೋ ಕಿಲ್ಲರ್ ತನ್ನ ಟಾರ್ಗೆಟ್ ವಿಕ್ಟಿಮ್ ಗಳನ್ನ ಕೊಲೆ ಮಾಡಿ ಅವರ ಬಾಯನ್ನ ಚಾಕುವಿನಿಂದ ಕೊಯ್ದು ಡೆಡ್ ಬಾಡಿಯ ಮುಖವನ್ನ ನೋಡಿದಾಗ ಯಾವಾಗಲೂ ನಗುವ ರೀತಿನೇ ಕಾಣುವಾಗಿ ಮಾಡಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಎಸೆದು ಹೋಗ್ತಿರ್ತಾನೆ. ಈ ಸೀರಿಯಲ್ ಸೈಕೋ ಕಿಲ್ಲರ್ ನ ಕೊಲೆಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿದ್ದ ಪೊಲೀಸ್ ಆಫೀಸರ್ ಒಬ್ಬ ಕೆಲವು ವರ್ಷಗಳ ಹಿಂದೆನೆ ಅವನನ್ನ ಎನ್ಕೌಂಟರ್ ಮಾಡಿ ಸಾಯಿಸಿರ್ತಾನೆ. ಕೆಲವು ವರ್ಷಗಳ ನಂತರ ನೋಡಿದ್ರೆ ಶಾಕಿಂಗ್ಲಿ ಸೇಮ್ ಅದೇ ಪ್ಯಾಟರ್ನ್ ನಲ್ಲಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಕೊಲೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಹೀಗಿರುವಾಗಲೇ ಅಲ್ಝೈಮರ್ ಕಾಯಿಲೆಯಿಂದ ಬಳಲುತ್ತಿರುವ ಚಿತ್ರದ ಹೀರೋ ಒಂದು ವೇಳೆ ಅದೇ ಸೀರಿಯಲ್ ಕಿಲ್ಲರ್ ಇನ್ನೂ ಕೂಡ ಬದುಕಿದ್ದಾನ ಅಥವಾ ಬೇರೆ ಯಾರಾದ್ರೂ ಆ ಸೀರಿಯಲ್ ಕಿಲ್ಲರ್ ನ ಕೊಲೆಗಳ ಪ್ಯಾಟರ್ನ್ ಅನ್ನ ಕಾಪಿ ಕ್ಯಾಟ್ ಮಾಡ್ತಿದ್ದಾರ? ಅಷ್ಟಕ್ಕೂ ಯಾಕೆ ಈ ಸೀರಿಯಲ್ ಕೊಲೆಗಳು ನಡೀತಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಹಲವಾರು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸ್ನೇಹಿತರೆ, ಒಂದಂತೂ ಕನ್ಫರ್ಮ್, ಆ ಸೀರಿಯಲ್ ಕಿಲ್ಲರ್ ನ ಮೋಟಿವ್ ರಿವೀಲ್ ಆದಾಗ ಒಬ್ಬ ವ್ಯಕ್ತಿ ಇಂಥ ಕಾರಣಕ್ಕೂ ಕೂಡ ಸೀರಿಯಲ್ ಕಿಲ್ಲರ್ ಆಗ್ತಾನ ಅಂತ ನೀವೇ ಶಾಕ್ ಆಗ್ತೀರಾ. ಸೊ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸಸ್ಪೆನ್ಸ್ಫುಲ್ ಆಗಿರುತ್ತೆ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ಚಿತ್ರದ ಹೀರೋ ಆಗಿರುವ ಚಿದಂಬರಂ ಒಂದು ರಾತ್ರಿ ಕಾರ್ನಲ್ಲಿ ಎಲ್ಲಿಗೂ ಹೋಗ್ತಿದ್ದಾಗ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ 5 ವರ್ಷಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಚಿದಂಬರಂ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾಗ ಇವನ ಬಳಿಗೆ ಒಬ್ಬಳು ಲೇಡಿ ಡಾಕ್ಟರ್ ಬರ್ತಾಳೆ. ಆ ಲೇಡಿ ಡಾಕ್ಟರ್ ಚಿದಂಬರಂನನ್ನ ಚೆಕ್ಅಪ್ ಮಾಡ್ತಾ, ಸರ್, ನಿಮಗೆ ಆದ ಆಕ್ಸಿಡೆಂಟ್ ನಿಂದಾಗಿ ಅಲ್ಝೈಮರ್ ಕಾಯಿಲೆ ಶುರುವಾಗಿದೆ. ಆಕ್ಸಿಡೆಂಟ್ ನಲ್ಲಿ ನಿಮ್ಮ ಮೆದುಳಿಗೆ ತುಂಬಾನೇ ಪೆಟ್ಟಾಗಿರುವ ಕಾರಣ ಅದು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಹೆಚ್ಚಂದ್ರೆ ನಿಮಗೆ ಕೇವಲ 1 ವರ್ಷ ಮಾತ್ರನೇ ಸಮಯ ಇದೆ. ಅದಾದ ನಂತರ ನಿಮ್ಮ ಎಲ್ಲ ನೆನಪುಗಳು ಕೂಡ ಹೊರಟು ಹೋಗುತ್ತೆ. ನೀವು ಸರಿಯಾದ ಸಮಯಕ್ಕೆ ಕೌನ್ಸಿಲಿಂಗ್ ಗಳನ್ನ ಅಟೆಂಡ್ ಮಾಡ್ತಾ ಟೈಮ್ಗೆ ಮೆಡಿಸಿನ್ ಗಳನ್ನ ತೆಗೆದುಕೊಳ್ತಾ ಹೋದ್ರೆ ನೀವು 1.5 ವರ್ಷ ಚೆನ್ನಾಗಿರ್ತೀರಾ. ಅದಕ್ಕೆ ಚಿದಂಬರಂ ಡಾಕ್ಟರ್ ಯಾವಾಗಲೂ ನನ್ನ ಕಿವಿಯಲ್ಲಿ ಒಂದು ಹೆಣ್ಣು ಮಗು ಚಿದಂಬರಂ ಅಂಕಲ್ ನನ್ನನ್ನ ಕಾಪಾಡಿ ಅಂತ ಕೂಗ್ತಿರುವ ರೀತಿ ಭಾಸವಾಗ್ತಿರುತ್ತೆ. ಆ ಮಗು ಯಾರು, ಆಕೆ ಯಾಕೆ ಆ ರೀತಿ ಕೂಗಿಕೊಳ್ತಿದ್ಲು ಅಂತ ನನಗೆ ನೆನಪೇ ಆಗ್ತಿಲ್ಲ. ನಾನು ಮತ್ತೆ ಡ್ಯೂಟಿಗೆ ಜಾಯಿನ್ ಆಗಿ ಆ ಕೇಸ್ ಏನು ಅಂತ ಕಂಡುಹಿಡಿಬೇಕು ಅಂತ ಹೇಳ್ತೇನೆ. ಅದಕ್ಕೆ ಆ ಡಾಕ್ಟರ್, ಸರ್, ನನ್ನ ಮಾತನ್ನ ಕೇಳಿ. ಆಕ್ಸಿಡೆಂಟ್ ನಲ್ಲಿ ನೀವು ಬದುಕುಳಿದಿದ್ದೆ ದೊಡ್ಡ ವಿಷಯ. ನೀವು ಮತ್ತೆ ಕೆಲಸ ಇನ್ವೆಸ್ಟಿಗೇಷನ್ ಅಂತ ಹೋದ್ರೆ ನಿಮ್ಮ ಆರೋಗ್ಯ ಮತ್ತಷ್ಟು ಹಾಳಾಗುತ್ತೆ. ಈಗ ನಿಮ್ಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ನ ಅಗತ್ಯ ಇದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಆ ಡಾಕ್ಟರ್ ಎಷ್ಟೇ ಬೇಡ ಅಂದರೂ ಕೂಡ ಚಿದಂಬರಂ ತನ್ನ ಟೇಬಲ್ ಬಳಿ ಹೋಗಿ ತಾನು ಇನ್ವೆಸ್ಟಿಗೇಷನ್ ಮಾಡಿದ್ದ ಹಳೆಯ ಕೇಸ್ ಫೈಲ್ ಗಳನ್ನ ರೆಫರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ದ ಸ್ಮೈಲ್ ಮ್ಯಾನ್ ಎಂಬ ಒಂದು ಫೈಲ್ ಸಿಗುತ್ತೆ. 5 ವರ್ಷಗಳ ಹಿಂದೆ ಇದೇ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಾಗಲೇ ಚಿದಂಬರಂಗೆ ಆಕ್ಸಿಡೆಂಟ್ ಆಗಿರುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ದ ಸ್ಮೈಲ್ ಮ್ಯಾನ್ ಎಂಬ ಆ ಫೈಲ್ ನಲ್ಲಿದ್ದ ಕೇಸ್ ಏನಾಗಿರುತ್ತೆ ಅಂದ್ರೆ, 5 ವರ್ಷಗಳ ಹಿಂದೆ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಸಿಟಿಯಲ್ಲಿ ತುಂಬಾನೇ ಬ್ರೂಟಲ್ ಆಗಿ ಮರ್ಡರ್ ಮಾಡ್ತಿರ್ತಾನೆ. ಆ ಸೈಕೋ ಕಿಲ್ಲರ್ ತನ್ನ ವಿಕ್ಟಿಮ್ ಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಕಿಡ್ನಾಪ್ ಮಾಡಿ ತುಂಬಾನೇ ಟಾರ್ಚರ್ ಮಾಡಿ ಕೊಲೆ ಮಾಡ್ತಿರ್ತಾನೆ. ನಂತರ ಅವರ ಬಾಯನ್ನ ಚಾಕುವಿನಿಂದ ಕೊಯ್ದು ಸ್ಮೈಲ್ ಮ್ಯಾನ್ ರೀತಿ ಕಾಣುವ ಹಾಗೆ ಮಾಡ್ತಿರ್ತಾನೆ. ಪೊಲೀಸರಿಗೆ ಈ ವಿಷಯ ಗೊತ್ತಾಗಬೇಕು ಅಂತ ಡೆಡ್ ಬಾಡಿಗಳನ್ನ ತಂದು ಪಬ್ಲಿಕ್ ನಲ್ಲಿ ಎಸೆದು ಹೋಗ್ತಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಚಿದಂಬರಂ ತಾನು ಸರ್ವಿಸ್ ನಲ್ಲಿದ್ದಾಗ ತಾನು ಇನ್ವೆಸ್ಟಿಗೇಷನ್ ಮಾಡಿದ್ದ ಕೊಲೆಗಳ ಕೇಸ್ಗಳನ್ನೆಲ್ಲ ಸೇರಿಸಿ ಒಂದು ಬುಕ್ ಅನ್ನ ಬರೆದು ಪಬ್ಲಿಷ್ ಮಾಡಿಸಿರ್ತಾನೆ. ಇವತ್ತು ಆ ಬುಕ್ ನ ಪಬ್ಲಿಷಿಂಗ್ ಇವೆಂಟ್ ಇರುತ್ತೆ. ಆ ಫಂಕ್ಷನ್ ಗೆ ಬಂದಿದ್ದ ಒಬ್ಬ ಜರ್ನಲಿಸ್ಟ್, ಸರ್, ನೀವು ಬರೆದಿರುವ ಬುಕ್ ಅನ್ನ ಓದ್ತೆ. ಅದರಲ್ಲಿ ನೀವು 5 ವರ್ಷಗಳ ಹಿಂದೆ ದ ಸ್ಮೈಲ್ ಮ್ಯಾನ್ ಎಂಬ ಒಬ್ಬ ಸೀರಿಯಲ್ ಕಿಲ್ಲರ್ ನ ಬಗ್ಗೆ ಬರೆದಿದ್ದೀರಾ. ನೀವು ಬರೆದಿರುವ ಪ್ರಕಾರ ಆ ಸೀರಿಯಲ್ ಕಿಲ್ಲರ್ ನನ್ನ ಆಫೀಸರ್ ವೆಂಕಟೇಶ್ ಅವರು ಶೂಟ್ ಮಾಡಿ ಸಾಯಿಸಿದ್ರಲ್ವಾ? ಆದ್ರೆ ಎಂಡಿಂಗ್ ನಲ್ಲಿ ಆ ಚಾಪ್ಟರ್ ಅನ್ನ ಅನ್ಸಾಲ್ವ್ಡ್ ಅನ್ನುವ ರೀತಿ ಮುಗಿಸಿದ್ದೀರಾ. ಇದರರ್ಥ ಆ ಸೀರಿಯಲ್ ಕಿಲ್ಲರ್ ಇನ್ನೂ ಕೂಡ ಬದುಕಿದ್ದಾನ ಸರ್ ಅಂತ ಕ್ವಶನ್ ಮಾಡ್ತಾರೆ. ಚಿದಂಬರಂ ಆ ಕ್ವಶನ್ ಗೆ ಆನ್ಸರ್ ಮಾಡ್ಬೇಕು ಅಂತ ನೆನಪು ಮಾಡಿಕೊಳ್ಳೋದಕ್ಕೆ ಹೋದಾಗ ಅವನಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿ ಬಿಡುತ್ತೆ. ಅಲ್ಲೇ ಇದ್ದ ಲೇಡಿ ಡಾಕ್ಟರ್ ತಕ್ಷಣ ಬಂದು ಚಿದಂಬರಂಗೆ ಫಸ್ಟ್ ಏಡ್ ಅನ್ನ ಮಾಡ್ತಾರೆ. ಚಿದಂಬರಂ ಇನ್ನೇನು ಅಲ್ಲಿಂದ ಮನೆಗೆ ಹೋಗ್ಬೇಕು ಅಂತ ಹೊರಗಡೆ ಬರ್ತಿದ್ದಾಗ ಅಲ್ಲಿಗೆ ಸಿಬಿಐ ಆಫೀಸರ್ ಆಗಿರುವ ಅರವಿಂದ್ ಎಂಬಾತ ಬರ್ತಾನೆ. ಈತ ತನ್ನ ಬಗ್ಗೆ ತಾನು ಪರಿಚಯ ಮಾಡಿಕೊಂಡಾಗ ಗೊತ್ತಾಗುತ್ತೆ ಈತ ಆಫೀಸರ್ ವೆಂಕಟೇಶ್ ನ ಮಗ ಅಂತ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ, 5 ವರ್ಷಗಳ ಹಿಂದೆ ಆಫೀಸರ್ ವೆಂಕಟೇಶ್ ಆ ಸೀರಿಯಲ್ ಕಿಲ್ಲರ್ ನನ್ನ ಶೂಟ್ ಮಾಡಿ ಸಾಯಿಸಿದ ನಂತರ ಆತ ಕೂಡ ಮಿಸ್ಸಿಂಗ್ ಆಗಿರ್ತಾನೆ. ಚಿದಂಬರಂಗೆ, ಸರ್, ನಿಮ್ಮ ಹೆಲ್ತ್ ಕಂಡೀಷನ್ ಬಗ್ಗೆ ನನಗೂ ಕೂಡ ಗೊತ್ತಿದೆ. ಆದ್ರೆ ನಿಮ್ಮಿಂದ ನನಗೆ ಒಂದು ಸಣ್ಣ ಸಹಾಯ ಆಗ್ಬೇಕು. ದಯವಿಟ್ಟು ಸರಿಯಾಗಿ ನೆನಪು ಮಾಡಿಕೊಂಡು ಹೇಳಿ. ನೀವು ಹಾಗೂ ನಮ್ಮಪ್ಪ ಆ ಸೀರಿಯಲ್ ಕಿಲ್ಲರ್ ನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಆ ಸೀರಿಯಲ್ ಕಿಲ್ಲರ್ ನನ್ನ ಎನ್ಕೌಂಟರ್ ಮಾಡೋದಕ್ಕೂ ಮುಂಚೆ ನೀವು ಹಾಗೂ ನಮ್ಮ ಅಪ್ಪ ಕೊನೆಯದಾಗಿ ಭೇಟಿಯಾಗಿದ್ರಲ್ವಾ? ಆ ದಿನ ಅಷ್ಟಕ್ಕೂ ನಡೆದಾದ್ರೂ ಏನೋ. ಅದಕ್ಕೆ ಈ ಚಿದಂಬರಂ ಮಾತ್ರ, ಅರವಿಂದ್, ನೀನು ಈಗ ತಾನೇ ಡ್ಯೂಟಿಗೆ ಜಾಯ್ನ್ ಆಗಿದ್ಯಾ, ಹೋಗ್ತಾ ನಿನಗೇನೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ತನ್ನ ಮನೆಗೆ ಹೋಗ್ತಾನೆ.
ಆದ್ರೆ ಅರವಿಂದ್ ಡ್ರಾಪ್ ಮಾಡಿ ಅಲ್ಲಿಂದ ಹೊರಡ್ತಿದ್ದ ಹಾಗೆ ಚಿದಂಬರಂ ಯಾರಿಗೋ ಗೊತ್ತಾಗದ ಹಾಗೆ ವೀರಯ್ಯ ಎಂಬ ಕಾನ್ಸ್ಟೇಬಲ್ ಬಳಿ ಹೋಗ್ತಾನೆ. ವೀರಯ್ಯ, ನೀನು ಇಷ್ಟು ವರ್ಷಗಳಿಂದ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ಯಾ, ನೀನು ನೋಡಿರುವ ಹಾಗೆ ಅಪರಾಧವನ್ನ ಮಾಡಿದ್ರು ಕೂಡ ತಮಗಿರುವ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಕ್ರಿಮಿನಲ್ ಗಳು ಹೊರಗಡೆ ಆರಾಮಾಗಿ ಜೀವನ ಮಾಡ್ತಿರೋರನ್ನ ನೋಡಿರ್ತೀಯ. ನೀನು ನೋಡಿರುವ ಅಂತಹ 4 ಕ್ರಿಮಿನಲ್ ಗಳ ಬಗ್ಗೆ ನನಗೆ ಡೀಟೇಲ್ಸ್ ಕೊಡು ಅಂತ ಹೇಳ್ತೇನೆ. ಅದಕ್ಕೆ ವೀರಯ್ಯ ನಗುತ್ತಾ, ಸರ್ ಕೇವಲ 4 ಕೇಸ್ ಯಾಕೆ, ನಾನು ನಿಮಗೆ 40 ಆ ರೀತಿಯ ಕೇಸ್ ಗಳ ಡೀಟೇಲ್ಸ್ ಗಳನ್ನ ಕೊಡ್ತೀನಿ ಅಂತ ಹೇಳ್ತೇನೆ. ಅದಕ್ಕೆ ಚಿದಂಬರಂ ಮಾತ್ರ ಇಲ್ಲ ನನಗೆ ಕೇವಲ 4 ಕ್ರಿಮಿನಲ್ ಗಳ ಡೀಟೇಲ್ಸ್ ಮಾತ್ರ ಕೊಡು ಅಂತ ಹೇಳ್ತೇನೆ. ಸರಿ ಅಂತ ವೀರಯ್ಯ ತನ್ನ ಬಳಿ ಇದ್ದ 4 ಕೇಸ್ ಫೈಲ್ ಗಳನ್ನ ಕೊಡ್ತಾನೆ. ಅದರಲ್ಲಿ ಮೊದಲನೇ ಕೇಸ್ ವಿನೋದ್ ಭಂಡಾರಿ ಎಂಬ ಕ್ರಿಮಿನಲ್ ದಾಗಿರುತ್ತೆ. ಈತ ಚಿಟ್ ಫಂಡ್ ಹೆಸರಿನಲ್ಲಿ ಸಾವಿರಾರು ಜನಗಳ ದುಡ್ಡನ್ನ ತಿಂದು ಮೋಸ ಮಾಡಿರ್ತಾನೆ. ಆದ್ರೆ ತನಗಿದ್ದ ದುಡ್ಡಿನ ಪವರ್ ನಿಂದಾಗಿ ಯಾವುದೇ ಶಿಕ್ಷೆ ಆಗದ ಹಾಗೆ ಹೊರಗಡೆ ಬಂದಿರ್ತಾನೆ. ಎರಡನೇ ಕೇಸ್ ಫೈಲ್ ರವಿ ಎಂಬ ಕ್ರಿಮಿನಲ್ ದಾಗಿರುತ್ತೆ. ಈತ ತನ್ನ ಸ್ವಂತ ಮಗಳ ಮೇಲೆನೆ ಕುಡಿದ ನಶೆಯಲ್ಲಿ ಅತ್ಯಾಚಾರ ಮಾಡಿ ಆಕೆಯನ್ನ ಕೊಲೆ ಮಾಡಿಬಿಟ್ಟಿರ್ತಾನೆ. ಆದ್ರೆ ಕೋರ್ಟ್ ನಲ್ಲಿ ನನ್ನ ಮಗಳು ತಾನು ಪ್ರೀತಿ ಮಾಡಿದ ಹುಡುಗನ ಜೊತೆ ಎಸ್ಕೇಪ್ ಆಗಿದ್ದಾಳೆ ಅಂತ ಪ್ರೂವ್ ಮಾಡಿ ಹೊರಗಡೆ ಬಂದಿರ್ತಾನೆ. ಮೂರನೇ ಕೇಸ್ ಫೈಲ್ ಸೆಲ್ವರಾಜ್ ಎಂಬ ಕ್ರಿಮಿನಲ್ ದಾಗಿರುತ್ತೆ. ಈತ ಕಳ್ಳಬಟ್ಟಿ ಸಾರಾಯಿ ಬಿಸ್ನೆಸ್ ಅನ್ನ ಮಾಡಿ ಅದರಿಂದಾಗಿ ಸುಮಾರು 15 ಜನ ಪ್ರಾಣವನ್ನ ಕಳೆದುಕೊಂಡಿರ್ತಾರೆ. ಆದ್ರೆ ಈತ ಕೂಡ ಲೋಕಲ್ ಪೊಲಿಟಿಷಿಯನ್ ನ ಸಹಾಯದಿಂದ ಶಿಕ್ಷೆಯಿಂದ ತಪ್ಪಿಸಿಕೊಂಡು ಹೊರಗಡೆ ಆರಾಮಾಗಿರ್ತಾನೆ. ಕೊನೆಯ ಕೇಸ್ ಫೈಲ್ ಶಕ್ತಿವೇಲ್ ಎಂಬ ಕ್ರಿಮಿನಲ್ ದಾಗಿರುತ್ತೆ. ಈತ ಪ್ರೊಫೆಷನಲಿ ಒಂದು ಸ್ಕೂಲ್ ನ ಹೆಡ್ ಮಾಸ್ಟರ್ ಆಗಿರ್ತಾನೆ. ಈತ ತನ್ನ ಸ್ಕೂಲ್ ನಲ್ಲಿ ಓದುತ್ತಿದ್ದ ಒಂದು ಚಿಕ್ಕ ಹೆಣ್ಣು ಮಗುವಿನ ಜೊತೆ ಅಸಭ್ಯವಾಗಿ ವರ್ತಿಸಿ ಆಕೆ ಸಾವಿಗೆ ಕಾರಣನಾಗಿರ್ತಾನೆ. ವೀರಯ್ಯ ಕೊಟ್ಟಿದ್ದ ಈ ಕೇಸ್ ಫೈಲ್ ಗಳನ್ನ ಸ್ಟಡಿ ಮಾಡಿದ ಚಿದಂಬರಂ ಆ 4 ಕ್ರಿಮಿನಲ್ ಗಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಶ್ಚರ್ಯವೆಂಬಂತೆ ದಿನ ಕಳೆದಂತೆ ಅವರ ಜೊತೆ ಫ್ರೆಂಡ್ಶಿಪ್ ಕೂಡ ಮಾಡಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಶಕ್ತಿವೇಲ್ ತನ್ನ ಕೆಲಸ ಮುಗಿಸಿಕೊಂಡು ರಾತ್ರಿ ಮನೆಗೆ ಹೋಗುತ್ತಿರುವಾಗ ಒಂದು ಮಿನಿ ಟ್ರಕ್ ಅವನನ್ನ ಫಾಲೋ ಮಾಡ್ತಿರುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಬಿಡುತ್ತೆ. ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಈ ಶಕ್ತಿವೇಲ್ ನ ಡೆಡ್ ಬಾಡಿ ಒಂದು ಕಸದ ಬುಟ್ಟಿಯ ಒಳಗಡೆ ಬಿದ್ದಿರುತ್ತೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಲೋಕಲ್ ಪೊಲೀಸರು ಹಾಗೂ ಸಿಬಿಐ ಆಫೀಸರ್ ಗಳು ಕ್ರೈಮ್ ಸ್ಪಾಟ್ ಗೆ ಓಡಿ ಬರ್ತಾರೆ. ಆ ಕ್ರೈಮ್ ಸೀನ್ ಅನ್ನ ನೋಡ್ತಿದ್ದ ಹಾಗೆ ಆಫೀಸರ್ ಅರವಿಂದ್ ಗೆ ಕನ್ಫರ್ಮ್ ಆಗುತ್ತೆ, ಕೊಲೆಗಾರ ಈ ಶಕ್ತಿವೇಲ್ ನನ್ನ ಇಲ್ಲಿ ಕೊಲೆ ಮಾಡಿಲ್ಲ, ಬೇರೆ ಯಾವುದೋ ಜಾಗದಲ್ಲಿ ಕೊಲೆ ಮಾಡಿ ಡೆಡ್ ಬಾಡಿಯನ್ನ ಮಾತ್ರ ತಂದು ಇಲ್ಲಿಗೆ ಎಸ್ತಿದ್ದಾನೆ ಅಂತ. ಆಗ ಆ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಅರವಿಂದ್ ಜೊತೆ ಇದ್ದ ಮತ್ತೊಬ್ಬ ಆಫೀಸರ್ ಹೇಳೋದೇನಂದ್ರೆ, ಸರ್ 5 ವರ್ಷಗಳ ಹಿಂದೆ ಇದೇ ರೀತಿ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆಗಳನ್ನ ಒಬ್ಬ ಮಾಡ್ತಿದ್ದ. ಅಂದ್ರೆ ವಿಕ್ಟಿಮ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೊಂದು ನಂತರ ಚಾಕುವಿನಿಂದ ಅವರ ಬಾಯನ್ನ ಕೊಯ್ದು ಸ್ಮೈಲಿ ರೀತಿ ಮಾಡ್ತಿದ್ದ. ಈಗ ಈ ಶಕ್ತಿವೇಲ್ ನನ್ನ ಕೂಡ ಅದೇ ಪ್ಯಾಟರ್ನ್ ನಲ್ಲಿ ಕೊಲೆ ಮಾಡಿರೋದನ್ನ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ ಅಂತ ಹೇಳ್ತೇನೆ. ತಕ್ಷಣವೇ ಅರವಿಂದ್ ತನ್ನ ಹೈಯರ್ ಆಫೀಸರ್ ಬಳಿ ಹೋಗಿ, ಸರ್ 5 ವರ್ಷಗಳ ಹಿಂದೆ ಇದೇ ಸೇಮ್ ಪ್ಯಾಟರ್ನ್ ನಲ್ಲಿ ಸೀರಿಯಲ್ ಕೊಲೆಗಳು ನಡೀತಿತ್ತಂತೆ, ಈಗ ಮತ್ತೆ ಅದೇ ಪ್ಯಾಟರ್ನ್ ನಲ್ಲಿ ಕೊಲೆ ನಡೆದಿದೆ, ಇದನ್ನ ನೋಡಿದ್ರೆ ಆ ಸೀರಿಯಲ್ ಕಿಲ್ಲರ್ ಇನ್ನೂ ಕೂಡ ಬದುಕಿದ್ದಾನೆ ಅನ್ಸುತ್ತೆ. ಇದನ್ನ ಕೇಳಿದ ಆ ಹೈಯರ್ ಆಫೀಸರ್, ಅರವಿಂದ್ ನೀನೇನೋ ಹೇಳ್ತಿದ್ಯಾ, ಹೀಗಾಗೋದಕ್ಕೆ ಹೇಗೆ ಸಾಧ್ಯ, ಆ ಸೀರಿಯಲ್ ಕಿಲ್ಲರ್ ನನ್ನ ಖುದ್ದು ನಿನ್ನ ತಂದೆನೆ ಎನ್ಕೌಂಟರ್ ಮಾಡಿ ಸಾಯಿಸಿದ್ರಲ್ವಾ. ಅದಕ್ಕೆ ಅರವಿಂದ್ ನ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ಲೇಡಿ ಆಫೀಸರ್, ಸರ್ ನಾವೊಂದು ಕೆಲಸ ಮಾಡೋಣ, 5 ವರ್ಷಗಳ ಹಿಂದೆ ಆ ಸೀರಿಯಲ್ ಕಿಲ್ಲರ್ ನ ಕೇಸನ್ನ ಯಾರ್ಯಾರೋ ಇನ್ವೆಸ್ಟಿಗೇಷನ್ ಮಾಡಿದ್ರು ಆಫೀಸರ್ ಗಳ ಹೆಲ್ಪ್ ಅನ್ನ ತೆಗೆದುಕೊಳ್ಳೋಣ. ಅದಕ್ಕೆ ಆ ಹೈಯರ್ ಆಫೀಸರ್, 5 ವರ್ಷಗಳ ಹಿಂದೆ ಆ ಸೀರಿಯಲ್ ಕಿಲ್ಲರ್ ನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲಿ ಈಗ ಸರ್ವಿಸ್ ನಲ್ಲಿರೋದು ಕೇವಲ ಚಿದಂಬರಂ ಮಾತ್ರನೇ, ಅವರು ಕೂಡ ಇನ್ನೇನೋ ರಿಟೈರ್ಮೆಂಟ್ ಆಗೋದ್ರಲ್ಲಿದ್ದಾರೆ, ಬೇಕಂದ್ರೆ ನೀವು ಅವರ ಹೆಲ್ಪ್ ಅನ್ನ ಪಡೆದುಕೊಳ್ಳಿ ಅಂತ ಪರ್ಮಿಷನ್ ಕೊಡ್ತಾರೆ. ತಕ್ಷಣವೇ ಅರವಿಂದ್ ಚಿದಂಬರಂ ನನ್ನ ಮೀಟ್ ಮಾಡೋದಕ್ಕೆ ಬರ್ತಾನೆ. ಈಗ ಚಿದಂಬರಂ ಹೇಳೋದೇನಂದ್ರೆ, ಅರವಿಂದ್ ನನ್ನ ಮೆಡಿಕಲ್ ಕಂಡೀಷನ್ ನಿನ್ಗೇನೆ ಗೊತ್ತಿದೆ ಅಲ್ವಾ, ನನಗಿರುವ ಅಲ್ಝೈಮರ್ ಕಾಯಿಲೆಯಿಂದ ನಡೆದದ್ದೇನು ಕೂಡ ನನಗೆ ಸರಿಯಾಗಿ ನೆನಪೇ ಇರೋದಿಲ್ಲ, ನನ್ನ ಸಿಚುವೇಶನ್ ಹೀಗಿರುವಾಗ ನನ್ನಿಂದ ನಿಮಗೆ ಯಾವ ಸಹಾಯವಾಗುತ್ತೆ ಅಂತ ಕೇಳ್ತೇನೆ. ಆದ್ರೆ ಅರವಿಂದ್ ಹಾಗೂ ಆ ಲೇಡಿ ಆಫೀಸರ್ ತುಂಬಾನೇ ಬೇಡಿಕೊಂಡ ಕಾರಣ ಸರಿ ಅಂತ ಒಪ್ಪಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ವೀರಯ್ಯ ಚಿದಂಬರಂಗೆ ಕಾಲ್ ಮಾಡ್ತಾನೆ. ಸರ್ ಆ 4 ಕ್ರಿಮಿನಲ್ ಗಳನ್ನ ಫಾಲೋ ಮಾಡುವಂತ ಹೇಳಿದ್ರಲ್ವಾ, ಅವರಲ್ಲಿ ಶಕ್ತಿವೇಲ್ ಎಂಬ ಒಬ್ಬ ಕ್ರಿಮಿನಲ್ ಅನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ, ಅಷ್ಟಕ್ಕೂ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಚಿದಂಬರಂ ಕಾಮಾಗಿ, ಹೌದು ವೀರಯ್ಯ ನನ್ಗೂ ಕೂಡ ಈ ವಿಷಯ ಗೊತ್ತಾಯ್ತು, ನೀನೊಂದು ಕೆಲಸ ಮಾಡು, ನಾವಿಬ್ರು ಆ 4 ಜನ ಕ್ರಿಮಿನಲ್ ಗಳನ್ನ ಫಾಲೋ ಮಾಡ್ತಿದ್ದ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾಗಿದ್ಯಾ ಅಂತ ಚೆಕ್ ಮಾಡು, ಹಾಗೂ ನಿನ್ನನ್ನ ಯಾರಾದ್ರೂ ಫಾಲೋ ಮಾಡ್ತಿದ್ದೀರಾ ಅನ್ನೋದನ್ನ ಕೂಡ ಅಬ್ಸರ್ವ್ ಮಾಡು ಅಂತ ಹೇಳ್ತಾನೆ. ಇದಾದ ನಂತರ ಅರವಿಂದ್ ಆ ಶಕ್ತಿವೇಲ್ ನ ಡೆಡ್ ಬಾಡಿ ಸಿಕ್ಕಿದ್ದ ಜಾಗಕ್ಕೆ ಚಿದಂಬರಂನನ್ನ ಕರೆದುಕೊಂಡು ಹೋಗ್ತಾನೆ. ಶಕ್ತಿವೇಲ್ ನ ಡೆಡ್ ಬಾಡಿಯ ಫೋಟೋವನ್ನ ನೋಡಿದ ಚಿದಂಬರಂ ಹೇಳುತ್ತೇನೆಂದ್ರೆ, ಅರವಿಂದ್ ಈ ಕ್ರೈಮ್ ಸೀನ್ ಅನ್ನ ಹಾಗೂ ಆ ಡೆಡ್ ಬಾಡಿಯನ್ನ ನೋಡಿದ್ರೆ ಇದು ಯಾರೋ ಬೇಕಂತಲೇ ಮಾಡ್ತಿರುವ ಕಾಪಿ ಕ್ಯಾಟ್ ಕಿಲ್ಲಿಂಗ್ ಅಂತ ಅನಿಸ್ತಿದೆ. ಅದಕ್ಕೆ ಅರವಿಂದ್, ಸರ್ ಏನ್ ಹೇಳ್ತಿದ್ದೀರಾ, ಫಾರೆನ್ಸಿಕ್ ರಿಪೋರ್ಟ್ ನಲ್ಲೂ ಕೂಡ 5 ವರ್ಷಗಳ ಹಿಂದೆ ನಡೆದಿದ್ದ ಅದೇ ಪ್ಯಾಟರ್ನ್ ನಲ್ಲಿ ಈ ಕೊಲೆ ನಡೆದಿದೆ ಅಂತ ರಿಪೋರ್ಟ್ ಬಂದಿದೆ, ನೀವು ನೋಡಿದ್ರೆ ಇದು ಯಾರೋ ಬೇರೆಯವರು ಮಾಡ್ತಿರುವ ಕಾಪಿ ಕ್ಯಾಟ್ ಕಿಲ್ಲಿಂಗ್ಸ್ ಅಂತ ಹೇಳ್ತಿದ್ದೀರಾ, ಆದ್ರೆ ನನ್ಗೆ ಯಾಕೋ ಆ ಸೀರಿಯಲ್ ಕಿಲ್ಲರ್
ಇನ್ನೂ ಕೂಡ ಬದುಕಿದ್ದಾನೆ ಅಂತ ಅನ್ಸುತ್ತೆ. ಅರವಿಂದ್ ಮುಂದುವರೆದು, ಸರ್ 5 ವರ್ಷಗಳ ಹಿಂದೆ ನನ್ನ ತಂದೆಗೆ ಏನಾಯ್ತು, ಅವರನ್ನ ಯಾರಾದ್ರೂ ಕೊಲೆ ಮಾಡಿದ್ರ, ಅವರೀಗ ಎಲ್ಲಿದ್ದಾರೆ ಅಂತ ಮತ್ತೆ ಕೇಳ್ತಾನೆ. ಆದ್ರೆ ಚಿದಂಬರಂ ಈ ಬಾರಿ ಕೂಡ ಮುಂದೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅರವಿಂದ್ಗೆ ಈ ಚಿದಂಬರಂ ತನ್ನ ತಂದೆಯ ಬಗ್ಗೆ ಏನನ್ನೋ ಮುಚ್ಚಿಡ್ತಿದ್ದಾರೆ ಅಂತ ಅನುಮಾನ ಶುರುವಾಗುತ್ತೆ. ಇಲ್ಲಿಗೆ ಸಿಂಕಟ್ಟಾಗಿ ಮರುದಿನ ಬೆಳಿಗ್ಗೆ ವೀರಯ್ಯ ಚಿದಂಬರಂನನ್ನ ಮೀಟ್ ಮಾಡೋದಕ್ಕೆ ಅಂತ ಅವನ ಮನೆಗೆ ಬರ್ತಾನೆ. ಆದ್ರೆ ವೀರಯ್ಯ ತನ್ನ ಮನೆಗೆ ಬಂದಿದ್ದನ್ನ ನೋಡಿದ ಚಿದಂಬರಂಗೆ ಒಂದು ರೀತಿ ಟೆನ್ಷನ್ ಆಗುತ್ತೆ. ವೀರಯ್ಯ, ನೀನ್ ಯಾಕೆ ಇಲ್ಲಿಗೆ ಬಂದೆ, ನನಗೆ ಇನ್ಫಾರ್ಮ್ ಮಾಡದೆ ನನ್ನನ್ನ ಬಂದು ಮೀಟ್ ಮಾಡ್ಬೇಡ ಅಂತ ಹೇಳಿರ್ಲಿಲ್ವಾ, ತಕ್ಷಣವೇ ಇಲ್ಲಿಂದ ಹೊರಟು ಹೋಗುವಂತ ರೇಗಿ ಬಿಡ್ತಾನೆ. ಇದಾದ ನಂತರ ಚಿದಂಬರಂ ಫಾರೆನ್ಸಿಕ್ ಡಾಕ್ಟರ್ ನನ್ನ ಹೋಗಿ ಎನ್ಕ್ವೈರಿ ಮಾಡಿದಾಗ ಕೊಲೆಗಾರನ ಬಗ್ಗೆ ಯಾವುದೇ ಸುಳಿವು ಕೂಡ ಸಿಗ್ತಿಲ್ಲ. ಈ ಕೊಲೆಯನ್ನ ನೋಡಿದ್ರೆ ಆ ಕೊಲೆಗಾರ ಪಕ್ಕ ಎಲ್ಲವನ್ನ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾನೆ ಅನ್ಸುತ್ತೆ. ನನ್ನ ಪ್ರಕಾರ ಆ ಕೊಲೆಗಾರನಿಗೆ ಕೊಲೆ ಮಾಡೋದ್ರಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಬಂದ ಕೆಲಸ ಆಗ್ಲಿಲ್ಲ, ಆ ಕೊಲೆಗಾರನ ಬಗ್ಗೆ ಯಾವುದೇ ಸುಳಿವು ಸಿಗ್ಲಿಲ್ವಲ್ಲ ಅಂತ ಚಿದಂಬರಂ ಅಲ್ಲಿಂದ ಹೊರಡ್ತಾನೆ. ಆದ್ರೆ 5 ನಿಮಿಷಗಳ ನಂತರ ಮತ್ತೆ ಆ ಫಾರೆನ್ಸಿಕ್ ಡಾಕ್ಟರ್ ಬಳಿ ಬರ್ತಾನೆ. ಮತ್ತೆ ತನ್ನ ಬಗ್ಗೆ ತಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಕೊಲೆಗಾರನ ಬಗ್ಗೆ ಏನಾದ್ರೂ ಸುಳಿವು ಸಿಕ್ಕಿದ್ಯಾ ಅಂತ ಕೇಳ್ತಾನೆ. ಚಿದಂಬರಂನ ಮಾತುಗಳನ್ನ ಕೇಳಿದ ಆ ಫಾರೆನ್ಸಿಕ್ ಡಾಕ್ಟರ್ಗೆ ಆಶ್ಚರ್ಯ ಆಗುತ್ತೆ. ಸರ್, 5 ನಿಮಿಷಗಳ ಮುಂಚೆ ತಾನೆ ಬಂದಿದ್ರಲ್ವಾ, ಕೇಸ್ ಫೈಲ್ ಅನ್ನ ರೆಫರ್ ಮಾಡಿ ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಅಲ್ವಾ, ಮತ್ತ್ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಈ ಡಾಕ್ಟರ್ನ ಮಾತುಗಳನ್ನ ಕೇಳಿದ ಚಿದಂಬರಂಗೆ ಅರ್ಥವಾಗುತ್ತೆ ತನಗಿರುವ ಕಾಯಿಲೆ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ. ಇಲ್ಲಿಗೆ ಸಿನ್ಕಟ್ಟಾಕಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲೂ ಇದೇ ಸುದ್ದಿ ವೈರಲ್ ಆಗುತ್ತೆ. 5 ವರ್ಷಗಳ ಹಿಂದೆ ಸಿಬಿಐ ಆಫೀಸರ್ ಆಗಿರುವ ವೆಂಕಟೇಶ್ ಆ ಸೀರಿಯಲ್ ಕಿಲ್ಲರ್ ನನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ರು ಅಂತ ಪೊಲೀಸರು ಹೇಳಿದ್ರು. ಈಗ ನೋಡಿದ್ರೆ ಮತ್ತೆ ಅದೇ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆಗಳು ನಡೀತಿದೆ. ಇದರರ್ಥ ಪೊಲೀಸರು ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಬೇರೆ ಯಾರನ್ನೋ ಎನ್ಕೌಂಟರ್ ಮಾಡಿದ್ದಾರೆ. ಪೊಲೀಸರಿಗೆ ಹಾಗೂ ಸಿಬಿಐ ಆಫೀಸರ್ಸ್ ಗಳಿಗೆ ಆ ಕೊಲೆಗಾರನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗ್ತಿಲ್ವಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿರ್ತಾರೆ. ಇಲ್ಲಿಗೆ ಸಿನ್ಕಟ್ಟಾಗಿ ಆ ದಿನ ರಾತ್ರಿ ವೀರಯ್ಯ ಬದುಕಿದ್ದ ಆ 3 ಕ್ರಿಮಿನಲ್ ಗಳಲ್ಲಿ ಯಾರನ್ನೋ ಫಾಲೋ ಮಾಡ್ತಿರ್ತಾನೆ. ಆಗ ಒಂದು ಮಿನಿ ಟ್ರಕ್ ವೀರಯ್ಯನನ್ನ ಫಾಲೋ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಸ್ವಲ್ಪ ಸಮಯದ ನಂತರ ವೀರಯ್ಯಗೂ ಕೂಡ ಅರ್ಥವಾಗುತ್ತೆ ತನ್ನನ್ನ ಯಾರೋ ಸೀಕ್ರೆಟ್ ಆಗಿ ಫಾಲೋ ಮಾಡ್ತಿದ್ದಾರೆ ಅಂತ. ತಕ್ಷಣವೇ ಆ ಮಿನಿ ಟ್ರಕ್ ನ ಕಣ್ತಪ್ಪಿಸಿ ಮನೆಗೆ ಬಂದು ಬಿಡ್ತಾನೆ. ಒಳಗಡೆ ಬಂದು ಡ್ರೆಸ್ ಚೇಂಜ್ ಮಾಡಿ ಕೂರುತ್ತಿದ್ದ ಹಾಗೆ ಯಾರೋ ಬಂದು ಮನೆ ಬಾಗಿಲನ್ನ ಜೋರಾಗಿ ಬಡಿಯೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದ ವೀರಯ್ಯಗೆ ಗಾಬರಿಯಾಗುತ್ತೆ. ಬಾಗಿಲ ಬಳಿ ಹೋಗಿ ಬಾಗಿಲನ್ನ ಓಪನ್ ಮಾಡದೆ ಹೊರಗಡೆ ಬಂದಿರೋದು ಯಾರು ಅಂತ ವಿಚಾರಿಸ್ತಾನೆ. ಅದಕ್ಕೆ ಹೊರಗಡೆ ಇದ್ದ ವ್ಯಕ್ತಿ, ವೀರಯ್ಯ ಬಾಗಿಲನ್ನ ತೆಗಿ, ನಾನು ಚಿದಂಬರಂ ಅಂತ ಹೇಳ್ತೇನೆ. ಆ ವ್ಯಕ್ತಿ ಹೇಳಿದ ಮಾತುಗಳನ್ನ ಕೇಳಿದ ವೀರಯ್ಯಗೆ ಅನುಮಾನ ಬರುತ್ತೆ. ತಕ್ಷಣವೇ ಚಿದಂಬರಂಗೆ ಕಾಲ್ ಮಾಡಿ, ಸರ್ ಮನೆಯ ಬಳಿ ಯಾರೋ ಬಂದಿದ್ದಾರೆ, ಯಾರು ಅಂತ ಕೇಳಿದ್ರೆ ಚಿದಂಬರಂ ಅಂತ ಹೇಳ್ತಿದ್ದಾರೆ, ನೀವೀಗ ಎಲ್ಲಿದ್ದೀರಾ ಅಂತ ವಿಚಾರಿಸ್ತಾನೆ. ಇದನ್ನ ಕೇಳಿದ ಚಿದಂಬರಂಗೆ ಶಾಕ್ ಆಗುತ್ತೆ. ವೀರಯ್ಯ, ಯಾವುದೇ ಕಾರಣಕ್ಕೂ ಬಾಗಿಲನ್ನ ಮಾತ್ರ ತೆಗಿಬೇಡ, ನಾನು ತಕ್ಷಣವೇ ನಿನ್ನ ಮನೆ ಬಳಿ ಬರ್ತಿದ್ದೀನಿ ಅಂತ ಹೊರಡ್ತಾನೆ. ಫೋನ್ ಅನ್ನ ಇನ್ನೇನು ಕಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಶಾಕಿಂಗ್ಲಿ ಹೊರಗಡೆ ಇದ್ದ ಆ ವ್ಯಕ್ತಿ ಬಾಗಿಲನ್ನ ಮುರಿದು ಒಳಗಡೆ ಬಂದು ಬಿಡ್ತಾನೆ. ವೀರಯ್ಯ ಹಾಗೂ ಅನ್ನೋನ್ ವ್ಯಕ್ತಿ ಫೈಟ್ ಮಾಡ್ತಿರೋದನ್ನ ಚಿದಂಬರಂ ಕೂಡ ಕೇಳಿಸಿಕೊಳ್ತಾನೆ. ತಕ್ಷಣ ವೀರಯ್ಯನನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅಂತ ತನ್ನ ಕಾರ್ನಲ್ಲಿ ಹೊರಡ್ತಾನೆ. ಆದ್ರೆ ತನಗಿದ್ದ ಅಲ್ಝೈಮರ್ ಕಾಯಿಲೆಯಿಂದಾಗಿ ವೀರಯ್ಯನ ಮನೆಗೆ ಹೋಗಬೇಕಾಗಿದ್ದ ದಾರಿಯನ್ನ ಮರೆತು ಅಲ್ಲೇ ಸುತ್ತಾಡ್ತಿರ್ತಾನೆ. ಕೊನೆಗೆ ತುಂಬಾ ಹೊತ್ತು ನೆನಪಿಸಿಕೊಂಡ ನಂತರ ವೀರಯ್ಯನ ಮನೆಯ ದಾರಿ ನೆನಪಾಗಿ ಅಲ್ಲಿಗೆ ಬರ್ತಾನೆ. ಮನೆಯ ಒಳಗಡೆ ಬಂದು ನೋಡುವಷ್ಟರಲ್ಲಿ ಶಾಕಿಂಗ್ಲಿ ಅಲ್ಲಿಗೆ ಬಂದಿದ್ದ ಅನ್ನೋನ್ ವ್ಯಕ್ತಿ ವೀರಯ್ಯನನ್ನ ಕಿಡ್ನಾಪ್ ಮಾಡಿಕೊಂಡು ಹೊರಟೋಗಿರ್ತಾನೆ. ತಕ್ಷಣವೇ ಚಿದಂಬರಂ ಆಫೀಸರ್ ಅರವಿಂದ್ಗೆ ಕಾಲ್ ಮಾಡಿ ಆ ಸೀರಿಯಲ್ ಕಿಲ್ಲರ್ ಮತ್ತೊಂದು ಕೊಲೆಯನ್ನ ಮಾಡೋದ್ರಲ್ಲಿದ್ದಾನೆ, ಕಾನ್ಸ್ಟೇಬಲ್ ವೀರಯ್ಯನನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಅರವಿಂದ್ ತಕ್ಷಣ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಸಿಟಿಯಲ್ಲಿ ಎಲ್ಲಾ ಕಡೆ ನಾಕಾಬಂದಿ ಹಾಕಿಸ್ತಾನೆ. ಮತ್ತೊಂದು ಕಡೆ ಒಂದು ಪೊಲೀಸರ ಟೀಮ್ ಒಂದು ಬ್ರಿಡ್ಜ್ ಮೇಲೆ ಬ್ಯಾರಿಕೇಡ್ ಗಳನ್ನ ಹಾಕಿ ಎಲ್ಲ ಗಾಡಿಗಳನ್ನ ಸ್ಟಾಪ್ ಮಾಡಿ ಚೆಕ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಒಬ್ಬ ಪೊಲೀಸ್ ಆಫೀಸರ್ಗೆ ಫೋನ್ ಬಂತು ಅಂತ ಬ್ರಿಡ್ಜ್ ನ ಗ್ರಿಲ್ ಬಳಿ ಬರ್ತಾನೆ. ಆಗ ಮೇಲ್ಗಡೆ ಪೊಲೀಸರ ಟೀಮ್ ಚೆಕ್ಅಪ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲದೆ ಒಬ್ಬ ಆಟೋ ಡ್ರೈವರ್ ತನ್ನ ಆಟೋದಲ್ಲಿ ಒಂದು ಡೆಡ್ ಬಾಡಿಯನ್ನ ಹಾಕಿಕೊಂಡು ಬಂದು ಬ್ರಿಡ್ಜ್ ನ ಕೆಳಗಡೆ ಡಿಸ್ಪೋಸ್ ಮಾಡಿ ಎಸ್ಕೇಪ್ ಆಗಿ ಬಿಡ್ತಾನೆ. ಇದನ್ನ ಫೋನ್ ನಲ್ಲಿ ಮಾತನಾಡುತ್ತಿದ್ದ ಆ ಪೊಲೀಸ್ ಆಫೀಸರ್ ನೋಡಿ ಬಿಡ್ತಾನೆ. ತಕ್ಷಣವೇ ಆಫೀಸರ್ ಎಲ್ಲ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಆಟೋ ಡ್ರೈವರ್ ನನ್ನ ಹಿಡಿತಾರೆ. ತಕ್ಷಣ ಅವನನ್ನ ಬ್ರಿಡ್ಜ್ ನ ಕೆಳಗಡೆ ಎಳೆದುಕೊಂಡು ಬಂದು ಆತ ಡಿಸ್ಪೋಸ್ ಮಾಡಿದ್ದ ಡೆಡ್ ಬಾಡಿ ಯಾರ್ದು ಅಂತ ನೋಡಿದ್ರೆ ಶಾಕಿಂಗ್ಲಿ ಅದು ಕಾನ್ಸ್ಟೇಬಲ್ ವೀರಯ್ಯನ ಡೆಡ್ ಬಾಡಿನೇ ಆಗಿರುತ್ತೆ. ಹಾಗೂ ವೀರಯ್ಯನ ಡೆಡ್ ಬಾಡಿ ಕೂಡ ಸೇಮ್ ಅದೇ ಸೀರಿಯಲ್ ಕಿಲ್ಲರ್ ನ ಪ್ಯಾಟರ್ನ್ ನಲ್ಲೇ ಇರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸಿಐಡಿ ಹಾಗೂ ಪೊಲೀಸರು ಆಟೋ ಡ್ರೈವರ್ ನನ್ನ ಎಳೆದುಕೊಂಡು ಬಂದು ಎನ್ಕ್ವೈರಿ ಮಾಡ್ತಿರ್ತಾರೆ. ಆದ್ರೆ ಆಟೋ ಡ್ರೈವರ್ ಮಾತ್ರ ಅಳುತ್ತಾ, ಸರ್ ನನ್ನ ಮಾತನ್ನ ನಂಬಿ, ನಾನು ಆ ವ್ಯಕ್ತಿಯನ್ನ ಕೊಲೆ ಮಾಡಿಲ್ಲ ಅಂತ ಅಷ್ಟಕ್ಕೂ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಎಂದಿನಂತೆ ನಾನು ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದಾಗ ಯಾಕೋ ಗೊತ್ತಿಲ್ಲ ವಾಮಿಟ್ ಬರೋ ರೀತಿ ಫೀಲ್ ಆಯ್ತು. ತಕ್ಷಣ ನಾನು ಆಟೋವನ್ನ ರೋಡ್ ನ ಸೈಡ್ ನಲ್ಲಿ ಹಾಕಿ ವಾಮಿಟ್ ಮಾಡ್ತಿರುವಾಗ ಒಂದು ಮಿನಿ ಟ್ರಕ್ ಬಂತು. ಆ ಟ್ರಕ್ ನ ಹಿಂದಿನಿಂದ ತುಂಬಾನೇ ಹೊಗೆ ಬರ್ತಿತ್ತು. ಬಹುಶಃ ಸೊಳ್ಳೆಗೆ
ಔಷಧಿ ಹೊಡೆಯುವ ಗಾಡಿ ಇರಬೇಕು ಅಂದುಕೊಂಡು ನಾನು ಸುಮ್ಮನೆ ನಿಂತಿದ್ದೆ. ಆ ಹೊಗೆ ಎಲ್ಲ ಕ್ಲಿಯರ್ ಆದ ನಂತರ ಇನ್ನೇನು ನಾನು ಆಟೋ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ಬೇಕು ಅಂತ ಆಟೋ ಬಳಿ ಬಂದು ನೋಡಿದ್ರೆ ಆಟೋದ ಒಳಗಡೆ ಒಂದು ಡೆಡ್ ಬಾಡಿ ಬಿದ್ದಿತ್ತು. ಆ ಡೆಡ್ ಬಾಡಿಯನ್ನ ನೋಡಿದ ನನ್ಗೆ ಒಂದೇ ಸರಿ ಶಾಕ್ ಆಗಿ ಹೋಯ್ತು. ಮುಂದೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಯಾರು ಇಲ್ಲದ ಆ ಬ್ರಿಡ್ಜ್ ನ ಕೆಳಗಡೆ ಬಿಸಾಕಿ ಬಿಟ್ಟೆ. ಇಷ್ಟೇ ಸರ್ ನಡೆದಿತ್ತು. ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಅಳ್ತಾನೆ. ಈತ ಹೇಳ್ತಿರೋದು ನಿಜಾನ ಇಲ್ವಾ ಅಂತ ಪತ್ತೆ ಮಾಡೋದಕ್ಕೆ ಪೊಲೀಸರು ಆ ಏರಿಯಾದ ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಈತ ಹೇಳಿದ್ದು ನಿಜ ಅಂತ ಗೊತ್ತಾಗುತ್ತೆ. ಈಗ ಅರವಿಂದ್ ಚಿದಂಬರಂ ನನ್ನ ಸೈಡ್ ಗೆ ಕರೆದುಕೊಂಡು ಬಂದು, ಸರ್ ನಿನ್ನೆ ಆ ಸೀರಿಯಲ್ ಕಿಲ್ಲರ್ ಕಾನ್ಸ್ಟೇಬಲ್ ನನ್ನ ಕೊಲೆ ಮಾಡ್ತೇನೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಷ್ಟಕ್ಕೂ ನಿಮ್ಗೆ ಗೊತ್ತಿರೋದಾದ್ರೂ ಏನೋ ಈಗ್ಲಾದ್ರೂ ಹೇಳಿ ಅಂತ ಕೇಳ್ತೇನೆ. ಆದ್ರೆ ಚಿದಂಬರಂ ಮಾತ್ರ ಈಗಲೂ ಕೂಡ ಅರವಿಂದ್ ನೀನು ಕೇಳ್ತಿರುವ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳೋದಕ್ಕೆ ಹೋಗ್ಬೇಡ. ಇಲ್ಲಿ ನಡೀತಿರೋದಾದ್ರೂ ಏನು ಅಂತ ಮುಂದೆ ನಿನ್ಗೇನೆ ಅರ್ಥ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದಾದ ನಂತರ ಅರವಿಂದ್ ಹಾಗೂ ಅವನ ಟೀಮ್ ನವರು ಕೊಲೆಯಾದ ಆ ಕಾನ್ಸ್ಟೇಬಲ್ ವೀರಯ್ಯನ ಮನೆಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ವೀರಯ್ಯನ ಮನೆ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಒಂದು ಫೈಲ್ ಹಾಗೂ ಒಂದಷ್ಟು ಡಾಕ್ಯುಮೆಂಟ್ ಗಳು ಸಿಗುತ್ತವೆ. ಆ ಫೈಲ್ ನ ಒಳಗಡೆ ಏನಿರಬಹುದು ಅಂತ ಓಪನ್ ಮಾಡಿ ನೋಡಿದಾಗ ಅರವಿಂದ್ಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ ಆ ಸೀರಿಯಲ್ ಕಿಲ್ಲರ್ ನ ಕೈಯಿಂದ ಕೊಲೆಯಾದ ಆ ಸ್ಕೂಲ್ ನ ಪ್ರಿನ್ಸಿಪಲ್ ನ ಡೀಟೇಲ್ಸ್ ಗಳು ಆ ಫೈಲ್ ನಲ್ಲಿ ಇರುತ್ತವೆ. ಅನುಮಾನ ಬಂದು ವೀರಯ್ಯನ ಮೊಬೈಲ್ ನಂಬರ್ ಅನ್ನ ಚೆಕ್ ಮಾಡಿದಾಗ ಆತ ಕೊಲೆಯಾಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಚಿದಂಬರಂಗೆ ಕಾಲ್ ಮಾಡಿದ ಅಂತ ಗೊತ್ತಾಗುತ್ತೆ. ಇದೆಲ್ಲವನ್ನ ನೋಡಿದ ಅರವಿಂದ್ಗೆ ಈಗ ಚಿದಂಬರಂ ಮೇಲೆ ಮತ್ತಷ್ಟು ಅನುಮಾನ ಹೆಚ್ಚಾಗುತ್ತೆ. ಒಂದು ವೇಳೆ ಆ ಸೀರಿಯಲ್ ಕಿಲ್ಲರ್ಗೂ ಹಾಗೂ ಈ ಚಿದಂಬರಂಗೂ ಏನಾದ್ರೂ ಲಿಂಕ್ ಇದೆಯಾ? ಈ ವೀರಯ್ಯ ಹಾಗೂ ಚಿದಂಬರಂ ಅಷ್ಟಕ್ಕೂ ಏನನ್ನ ಮಾತನಾಡಿಕೊಳ್ತಿದ್ರು? ಈ ವೀರಯ್ಯ ಯಾಕೆ ಕೊಲೆಯಾಗೋದಕ್ಕೂ ಮುಂಚೆ 4 ಜನ ಕ್ರಿಮಿನಲ್ ಗಳನ್ನ ಫಾಲೋ ಮಾಡ್ತಿದ್ದ ಅಂತ ಮತ್ತಷ್ಟು ಅನುಮಾನ ಹೆಚ್ಚಾಗಿ ತಕ್ಷಣ ಚಿದಂಬರಂ ಬಳಿ ಬರ್ತಾನೆ. ಸರ್, ಇವತ್ತು ನೀವು ನಿಜವನ್ನ ಹೇಳಲೇಬೇಕು. ನನ್ನ ತಂದೆ 5 ವರ್ಷಗಳ ಹಿಂದೆ ಆ ಸೀರಿಯಲ್ ಕಿಲ್ಲರ್ ನನ್ನ ಕೊಲೆ ಮಾಡಿರುತ್ತೆ ನಿಜ ಆದ್ರೆ ಈಗ ನಡೀತಿರುವ ಕೊಲೆಗಳಿಗೆ ಕಾರಣ ಯಾರು? ಅಷ್ಟಕ್ಕೂ ನೀವ್ಯಾಕೆ ಈ ಸೀರಿಯಲ್ ಕಿಲ್ಲರ್ ನ ಕೇಸನ್ನ ಸಪರೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರಿ? ಕೊಲೆಯಾದ ಆ ಕಾನ್ಸ್ಟೇಬಲ್ ವೀರಯ್ಯಗೂ ನಿಮಗೂ ಇರುವ ಲಿಂಕ್ ಏನು ಅಂತ ಕೇಳ್ತೇನೆ. ಈಗ ಚಿದಂಬರಂಗೆ ಬೇರೆ ದಾರಿ ಇಲ್ಲದೆ ಅಷ್ಟಕ್ಕೂ ನಡೆದದ್ದೇನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತೇನೆ. ಸ್ನೇಹಿತರೆ, ಅರವಿಂದ್ ನ ತಂದೆ ವೆಂಕಟೇಶ್ ಹಾಗೂ ಈ ಚಿದಂಬರಂ ಇಬ್ಬರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆಯ ಫ್ರೆಂಡ್ಸ್ ಗಳಾಗಿರ್ತಾರೆ. ವೆಂಕಟೇಶ್ ಹೈರಾರ್ಕಿಯಲ್ಲಿ ಚಿದಂಬರಂಗಿಂತ ಹೈಯರ್ ಆಫೀಸರ್ ಆಗಿದ್ರು ಕೂಡ ಚಿದಂಬರಂ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಿರ್ತಾರೆ. ವೆಂಕಟೇಶ್ ಇನ್ನೇನು ಕೆಲವೇ ದಿನಗಳಲ್ಲಿ ರಿಟೈರ್ ಆಗ್ತಾರೆ ಅನ್ನುವಾಗ ಹೈಯರ್ ಆಫೀಸರ್ ಗಳು ಆ ಸೀರಿಯಲ್ ಕಿಲ್ಲರ್ ನ ಕೇಸ್ ಅನ್ನ ಅಸೈನ್ ಮಾಡಿಬಿಡ್ತಾರೆ. ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡಿದ ವೆಂಕಟೇಶ್ ಆ ಸೀರಿಯಲ್ ಕಿಲ್ಲರ್ ನನ್ನ ಕಂಡುಹಿಡಿದು ಅವನನ್ನ ಎನ್ಕೌಂಟರ್ ಮಾಡಿ ಸಾಯಿಸಿ ಬಿಡ್ತಾನೆ. ಈ ಕೇಸ್ ಸಾಲ್ವ್ ಆಯ್ತಲ್ಲ ಅಂತ ಚಿದಂಬರಂ ನನ್ನು ಸೇರಿ ಸೊಸೈಟಿಯ ಎಲ್ಲ ಪಬ್ಲಿಕ್ ಕೂಡ ತುಂಬಾನೇ ಖುಷಿ ಪಟ್ಟಿರ್ತಾರೆ. ಆದ್ರೆ ಕೆಲವು ದಿನಗಳ ನಂತರ ಒಬ್ಬಳು ಮಹಿಳೆ ತುಂಬಾನೇ ಅಳುತ್ತಾ ಚಿದಂಬರಂ ಮನೆಯ ಬಳಿ ಬರ್ತಾಳೆ. ಸರ್, ಕೆಲವು ದಿನಗಳ ಹಿಂದೆ ನಿಮ್ಮ ಫ್ರೆಂಡ್ ವೆಂಕಟೇಶ್ ನಮ್ಮ ಮನೆಯ ಬಳಿ ಬಂದಿದ್ರು. ನಾನು ಹಾಗೂ ನನ್ನ ಗಂಡ ಮನೆ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಸಂಪಾದನೆ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ವಿ. ಆದ್ರೆ ವೆಂಕಟೇಶ್ ನನ್ನ ಗಂಡನಿಗೆ 15 ಲಕ್ಷ ರೂಪಾಯಿಯನ್ನ ಕೊಟ್ಟು ಒಂದು ಕೇಸ್ ನಲ್ಲಿ ಸರೆಂಡರ್ ಆಗೋದಕ್ಕೆ ಹೇಳಿದ್ರು. ಕೆಲವೇ ದಿನಗಳಲ್ಲಿ ನಿನಗೆ ಬೇಲ್ ಕೊಡಿಸಿ ಹೊರಗಡೆ ಬರುವ ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಸಿದ್ರು. ಆದ್ರೆ ಇದಾಗಿ 2 ದಿನಗಳ ನಂತರ ನೋಡಿದ್ರೆ ನನ್ನ ಗಂಡನೇ ಆ ಸೀರಿಯಲ್ ಕಿಲ್ಲರ್ ಅಂತ ಹೇಳಿ ನನ್ನ ಗಂಡನನ್ನ ಎನ್ಕೌಂಟರ್ ಮಾಡಿ ಸಾಯಿಸಿ ಬಿಟ್ರು. ತಗೊಳ್ಳಿ ಸರ್, ನಿಮ್ಮ ಫ್ರೆಂಡ್ ತಂದು ಕೊಟ್ಟಿದ್ದ 15 ಲಕ್ಷ ರೂಪಾಯಿಗಳನ್ನ. ನನ್ನ ಗಂಡನ ಸಾವಿಗೆ ನೀವೇ ನ್ಯಾಯ ಕೊಡಿಸಿ ಅಂತ ಕೈ ಮುಗಿದು ಬೇಡಿಕೊಳ್ತಾಳೆ. ಆ ಮಹಿಳೆಯ ಮಾತುಗಳನ್ನ ಕೇಳಿದ ಚಿದಂಬರಂಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಅದೇ ಸಿಟ್ಟಲ್ಲಿ ವೆಂಕಟೇಶ್ ಬಳಿ ಹೋಗ್ತಾನೆ. ಸರ್, ನಿಮ್ಮನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಹಾನೆಸ್ಟ್ ಹಾಗೂ ಒಬಿಡಿಯಂಟ್ ಪೊಲೀಸ್ ಆಫೀಸರ್ ಅಂತ ಅಂದುಕೊಂಡಿದ್ರು. ಆದ್ರೆ ನೀವು ನೋಡಿದ್ರೆ ಆ ಸೀರಿಯಲ್ ಕಿಲ್ಲರ್ ನ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಅಂತ ಒಬ್ಬ ಇನ್ನೋಸೆಂಟ್ ನನ್ನ ಎನ್ಕೌಂಟರ್ ಮಾಡಿ ಸಾಯಿಸಿದ್ದೀರಾ. ಅದಕ್ಕೆ ವೆಂಕಟೇಶ್ ಸಮಾಧಾನ ಮಾಡುತ್ತಾ, ಚಿದಂಬರಂ ನಿನ್ಗೇನೆ ಗೊತ್ತಲ್ವಾ ಡಿಪಾರ್ಟ್ಮೆಂಟ್ ನಲ್ಲಿ ನನಗೆ ಎಂತಹ ಹೆಸರಿದೆ ಅಂತ. ಇದುವರೆಗೂ ನನ್ನ ಕರಿಯರ್ ನಲ್ಲಿ ಯಾವೊಂದು ಕೇಸ್ ಕೂಡ ಅನ್ಸಾಲ್ವ್ ಆಗಿ ಉಳಿದಿಲ್ಲ. ಒಂದು ವೇಳೆ ನಾನು ರಿಟೈರ್ಡ್ ಆಗೋದಕ್ಕೂ ಮುಂಚೆ ಇದೊಂದು ಕೇಸ್ ಅನ್ಸಾಲ್ವ್ ಆಗಿ ಉಳಿದಿತ್ತು ಅಂದ್ರೆ ನನ್ನ ಮರ್ಯಾದೆ ಏನಾಗ್ತಿತ್ತು? ಅದಕ್ಕಾಗಿನೇ ನಾನು ಈ ರೀತಿ ಮಾಡಬೇಕಾಯ್ತು. ಚಿದಂಬರಂ ಕೇವಲ ನಾನೊಬ್ನೇ ಇಲ್ಲ, ಡಿಪಾರ್ಟ್ಮೆಂಟ್ ನಲ್ಲಿ ಎಷ್ಟೋ ಆಫೀಸರ್ ಗಳು ಈ ರೀತಿಯ ಕೆಲಸವನ್ನ ಮಾಡ್ತಾರೆ. ಮುಂದೊಂದು ದಿನ ನೀನು ಕೂಡ ಇದೇ ಸಿಚುವೇಶನ್ ನಲ್ಲಿ ಸಿಕ್ಕಿ ಹಾಕಿಕೊಳ್ತೀಯ. ಆಗ ನಿನಗೆ ಎಲ್ಲ ಕೂಡ ಅರ್ಥ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ವೆಂಕಟೇಶ್ ನ ರಿಟೈರ್ಮೆಂಟ್ ಡೇ ಫಂಕ್ಷನ್ ನಡೀತಿರುತ್ತೆ. ಅಲ್ಲಿಗೆ ಚಿದಂಬರಂ ಕೂಡ ಬಂದಿರ್ತಾನೆ. ಹೀಗೆ ಫಂಕ್ಷನ್ ನಡೀತಿದ್ದಾಗ ವೆಂಕಟೇಶ್ಗೆ ಒಂದು ಕಾಲ್ ಬರುತ್ತೆ. ತಕ್ಷಣವೇ ಆತ ಚಿದಂಬರಂನ ಕೂಡ ಪಕ್ಕಕ್ಕೆ ಕರೆದುಕೊಂಡು ಬರ್ತಾನೆ. ಚಿದಂಬರಂ ಈಗ ತಾನೆ ಆ ಸೀರಿಯಲ್ ಕಿಲ್ಲರ್ ನನಗೆ ಕಾಲ್ ಮಾಡಿದ್ದ. ಆತ ಇನ್ನೊಂದು ಕೊಲೆಯನ್ನ ಮಾಡ್ತಿದ್ದಾನಂತೆ. ತಾಕತ್ತಿದ್ರೆ ಕೊಲೆಯನ್ನ ಸ್ಟಾಪ್ ಮಾಡಿ ಅಂತ ಚಾಲೆಂಜ್ ಮಾಡ್ತಿದ್ದಾನೆ. ನಾವಿಬ್ರು ಹೇಗಾದ್ರೂ ಮಾಡಿ ಅವನನ್ನ ತಡಿಲೇಬೇಕು ಅಂತ ಚಿದಂಬರಂನ ಕೂಡ ಕರೆದುಕೊಂಡು ಒಂದು ಕಾಡಿನ ಒಳಗಡೆ ಹೋಗ್ತಾನೆ. ಇಬ್ಬರು ಕೈಯಲ್ಲಿ ಗನ್ ಹಿಡಿದುಕೊಂಡು ಆ ಕಡೆ ಈ ಕಡೆ ಸರ್ಚ್ ಮಾಡ್ತಿದ್ದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಷ್ಟಕ್ಕೂ ವೆಂಕಟೇಶ್ಗೆ ಯಾವ ಸೀರಿಯಲ್ ಕಿಲ್ಲರ್ ಕೂಡ ಕಾಲೇ ಮಾಡಿ
ಮಾಡಿರೋದಿಲ್ಲ. ಈ ಚಿದಂಬರಂನನ್ನ ಶೂಟ್ ಮಾಡಿ ಸಾಯಿಸೋದಕ್ಕೆ ಅಂತ ವೆಂಕಟೇಶ್ ಪ್ಲಾನ್ ಮಾಡಿ ಅವನನ್ನ ಕರೆದುಕೊಂಡು ಬಂದಿರ್ತಾನೆ. ಅದಕ್ಕೆ ಕಾರಣ ಏನು ಅಂದ್ರೆ ತಾನು ಫೇಕ್ ಎನ್ಕೌಂಟರ್ ಮಾಡಿ ಒಬ್ಬ ಇನ್ನೋಸೆಂಟ್ ನನ್ನ ಸಾಯಿಸಿ ಬಿಟ್ಟೆ ಅಂತ ಗೊತ್ತಾಗಿ ಆತ ಬೇರೆ ಯಾರಿಗಾದ್ರೂ ಹೇಳಿದ್ರೆ ತನ್ನ ಕತೆ ಮುಗೀತು ಅಂತ ವೆಂಕಟೇಶ್ ಈ ರೀತಿ ಮಾಡಿರ್ತಾನೆ. ವೆಂಕಟೇಶ್ ಇನ್ನೇನು ಶೂಟ್ ಮಾಡ್ಬೇಕು ಅಂತ ಹೋಗುವಷ್ಟರಲ್ಲಿ ಚಿದಂಬರಂ ಕೂಡ ಇವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಚಿದಂಬರಂ ಇನ್ನೇನು ವೆಂಕಟೇಶ್ಗೆ ಶೂಟ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಯಾರೋ ಒಬ್ಬ ಅನ್ನೋನ್ ವ್ಯಕ್ತಿ ವೆಂಕಟೇಶ್ ನ ಬೆನ್ನಿಗೆ ಶೂಟ್ ಮಾಡಿಬಿಡ್ತಾನೆ. ಶೂಟ್ ಮಾಡಿದ ಆ ವ್ಯಕ್ತಿ ಯಾರು ಅಂತ ಸುತ್ತಮುತ್ತ ನೋಡ್ತಿದ್ದಾಗ ಅಲ್ಲಿಂದ ಒಂದು ಮಿನಿ ಟ್ರಕ್ ಹೊರಟೋಗುತ್ತೆ. ತಕ್ಷಣವೇ ಆ ಮಿನಿ ಟ್ರಕ್ ಅನ್ನ ಹಿಡಿಬೇಕು ಅಂತ ಸ್ಪೀಡ್ ಆಗಿ ಚೇಸ್ ಮಾಡ್ತಿದ್ದಾಗಲೇ ಆಕ್ಸಿಡೆಂಟ್ ಆಗಿ ಹೋಗಿರುತ್ತೆ. ಇದಾಗಿ ಕೆಲವು ದಿನಗಳ ನಂತರ ಚಿದಂಬರಂಗೆ ಹಾಸ್ಪಿಟಲ್ ನಲ್ಲಿ ಎಚ್ಚರವಾದಾಗ ನೋಡಿದ್ರೆ ವೆಂಕಟೇಶ್ಗೆ ಏನಾಯ್ತು ಅಂತಾನೆ ಗೊತ್ತಿರೋದಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಹುಡುಕಿದ್ರು ಕೂಡ ವೆಂಕಟೇಶ್ ಮಾತ್ರ ಮಿಸ್ಸಿಂಗ್ ಆಗಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ತನ್ನ ತಂದೆ ಅಂತಹ ವ್ಯಕ್ತಿನ ಅಂತ ಗೊತ್ತಾಗಿ ಅರವಿಂದ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಸರ್, ಮುಂದೆ ಆ ಸೀರಿಯಲ್ ಕಿಲ್ಲರ್ ಯಾರನ್ನ ಕೊಲೆ ಮಾಡ್ತಾನೆ? ನೀವು ಹಾಗೂ ವೀರಯ್ಯ ಒಂದಷ್ಟು ಜನಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಅವರನ್ನ ಫಾಲೋ ಮಾಡ್ತಿದ್ರಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಚಿದಂಬರಂ, ಅರವಿಂದ್, ನನ್ಗೂ ಕೂಡ ಆ ಸೀರಿಯಲ್ ಕಿಲ್ಲರ್ ನ ಮುಂದಿನ ಟಾರ್ಗೆಟ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಅರವಿಂದ್ಗೆ ಆಶ್ಚರ್ಯ ಆಗುತ್ತೆ. ತಕ್ಷಣವೇ ಈತ ತನ್ನ ಟೀಮ್ ನವರ್ನ ಒಂದು ಕಡೆ ಮೀಟಿಂಗ್ ಗೆ ಕರೀತಾನೆ. ಇವತ್ತಿನಿಂದ ಚಿದಂಬರಂ ಸರ್ ಆ ಸೀರಿಯಲ್ ಕಿಲ್ಲರ್ ನ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ತಿಲ್ಲ. ಏನೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಡೀಟೇಲ್ಸ್ ಗಳು ಕೇವಲ ನಮ್ಮ ಮಧ್ಯೆ ಮಾತ್ರನೇ ಇರ್ಬೇಕು. ನನ್ಗೆ ಯಾಕೋ ಆ ಸೀರಿಯಲ್ ಕಿಲ್ಲರ್ ಗೆ ಹಾಗೂ ಚಿದಂಬರಂ ಸರ್ಗೆ ಏನೋ ಲಿಂಕ್ ಇದೆ ಅಂತ ಅನಿಸ್ತಿದೆ. ಅವರು ಈ ಹಿಂದೆ ಎನ್ಕ್ವೈರಿ ಮಾಡಿರುವ ಕೇಸ್ ಗಳನ್ನ ಹಾಗೂ ಅವರ ಬ್ಯಾಕ್ ಗ್ರೌಂಡ್ ಅನ್ನ ಕೂಡ ಚೆಕ್ ಮಾಡಿ ಅಂತ ತನ್ನ ಸಬಾರ್ಡಿನೇಟ್ಸ್ ಗೆ ಹೇಳ್ತಾನೆ. ಚಿದಂಬರಂನ ಪರ್ಸನಲ್ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ಚಿದಂಬರಂ ಈಗಾಗಲೇ ಮದುವೆಯಾಗಿ ಒಬ್ಬಳು ಮಗಳಿದ್ದ ನರ್ಸ್ ನನ್ನ ಮದುವೆ ಆಗ್ಬೇಕು ಅಂತ ಅಂದುಕೊಂಡಿದ್ರು. ಆದ್ರೆ ಆ ನರ್ಸ್ ನ ಮಗಳನ್ನ ಆ ಸೀರಿಯಲ್ ಕಿಲ್ಲರ್ ಕೊಲೆ ಮಾಡಿಬಿಟ್ಟ. ಇದಾದ ನಂತರ ಆ ನರ್ಸ್ ನೇಣು ಹಾಕಿಕೊಂಡು ಸತ್ತೋದ್ಲು ಅಂತ ಮತ್ತಷ್ಟು ಫೈಲ್ಸ್ ಗಳನ್ನ ರೆಫರ್ ಮಾಡಿದಾಗ ಅರವಿಂದ್ ಹಾಗೂ ಅವನ ಸಬಾರ್ಡಿನೇಟ್ಸ್ ಗಳಿಗೆ ಒಂದು ಪ್ಯಾಟರ್ನ್ ಪತ್ತೆ ಆಗುತ್ತೆ. ಅದೇನಂದ್ರೆ ಇದುವರೆಗೂ ಕೊಲೆಯಾಗಿರುವ ಎಲ್ಲ ವಿಕ್ಟಿಮ್ ಗಳು ಕೂಡ ಚಿದಂಬರಂನ ಆಸುಪಾಸಿನಲ್ಲೇ ಇದ್ದಂತವ್ರು. ಇದರರ್ಥ ಚಿದಂಬರಂ ಜೊತೆ ಯಾರ್ಯಾರು ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರೋ ಅವರನ್ನೇ ಆ ಸೀರಿಯಲ್ ಕಿಲ್ಲರ್ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಿದ್ದಾನೆ. ಜೊತೆಗೆ ಅರವಿಂದ್ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅದೇನಂದ್ರೆ ಚಿದಂಬರಂ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿದ್ದಾಗ ಆ ಸೀರಿಯಲ್ ಕಿಲ್ಲರ್ ಕೊಲೆಗಳನ್ನ ಮಾಡ್ತಿದ್ದ. ನಂತರ ಚಿದಂಬರಂಗೆ ಆಕ್ಸಿಡೆಂಟ್ ಆಗಿ ಆತ ಬೆಡ್ ರೆಸ್ಟ್ ನಲ್ಲಿದ್ದಾಗ ಯಾವುದೇ ಕೊಲೆಗಳು ನಡೆದಿರೋದಿಲ್ಲ. ರಿಕವರ್ ಆಗಿ ಮತ್ತೆ ಡಿಪಾರ್ಟ್ಮೆಂಟ್ ಗೆ ಸೇರಿಕೊಂಡ ನಂತರ ಮತ್ತೆ ಸೀರಿಯಲ್ ಕೊಲೆಗಳು ನಡೆಯುವುದಕ್ಕೆ ಶುರುವಾಗಿದೆ ಅಂತ ಈಗ ಅರವಿಂದ್ ಒಂದು ಐಡಿಯಾ ಮಾಡ್ತಾನೆ. ಚಿದಂಬರಂನ ಹೌಸ್ ಅರೆಸ್ಟ್ ಮಾಡಿ ಈ ಸೀರಿಯಲ್ ಕೊಲೆಗಳು ನಡೆಯೋದು ಸ್ಟಾಪ್ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ತಕ್ಷಣವೇ ಲೇಡಿ ಆಫೀಸರ್ ಚಿದಂಬರಂನ ಹೌಸ್ ಅರೆಸ್ಟ್ ಮಾಡ್ತಾಳೆ. ಸರ್, ನಿಮ್ಮ ಸುತ್ತಮುತ್ತ ಇರುವ ಜನಗಳನ್ನ ಮಾತ್ರನೇ ಆ ಸೀರಿಯಲ್ ಕಿಲ್ಲರ್ ಟಾರ್ಗೆಟ್ ಮಾಡಿ ಸಾಯಿಸ್ತಿದ್ದಾನೆ. ಇದರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ಚಿದಂಬರಂ, ಹೌದು, ನೀವು ಅಬ್ಸರ್ವ್ ಮಾಡಿರುವ ಪಾಯಿಂಟ್ ಕರೆಕ್ಟೇ. ನಾನು ಕೂಡ ಇದರ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ. ನನ್ಗೂ ಕೂಡ ನನ್ನ ಸುತ್ತಮುತ್ತ ಇರುವ ಜನರನ್ನೇ ಯಾಕೆ ಆ ಸೀರಿಯಲ್ ಕಿಲ್ಲರ್ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ಲಿಲ್ಲ. ಅದನ್ನ ಪತ್ತೆ ಮಾಡೋದಕ್ಕೆ ಅಂತಾನೆ ನಾನು ಒಂದು ಐಡಿಯಾ ಮಾಡಿ ವೀರಯ್ಯನನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವನ ಹೆಲ್ಪ್ ನಿಂದ 4 ಜನ ಕ್ರಿಮಿನಲ್ ಗಳನ್ನ ಫೈಂಡ್ ಔಟ್ ಮಾಡಿ ಅವರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡೆ. ನಾನು ಗೆಸ್ ಮಾಡಿದಂತೆ ಆ ಸೀರಿಯಲ್ ಕಿಲ್ಲರ್ ಆ 4 ಜನಗಳಲ್ಲಿ ಒಬ್ಬನನ್ನ ಸಾಯಿಸಿಬಿಟ್ಟ. ಆಗಲೇ ನನ್ಗೂ ಕೂಡ ಗೊತ್ತಾಗಿದ್ದು ಯಾರ್ಯಾರು ನನ್ನ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರೋ ಅವರನ್ನೇ ಆ ಸೀರಿಯಲ್ ಕಿಲ್ಲರ್ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಿದ್ದಾನೆ ಅಂತ. ಅಲ್ಲಿವರೆಗೂ ಆ ಕಾನ್ಸ್ಟೇಬಲ್ ವೀರಯ್ಯನನ್ನ ನಾನು ತುಂಬಾನೇ ಸೀಕ್ರೆಟ್ ಆಗಿ ಮೀಟ್ ಮಾಡ್ತಿದ್ದೆ. ಆದ್ರೆ ಒಂದು ದಿನ ಆತ ಇದ್ದಕ್ಕಿದ್ದ ಹಾಗೆ ನನ್ನ ಮನೆಗೆ ಬಂದು ಬಿಟ್ಟ. ಮೋಸ್ಟ್ಲಿ ಆತ ಮನೆಗೆ ಬಂದಿದ್ದನ್ನ ಆ ಸೀರಿಯಲ್ ಕಿಲ್ಲರ್ ನೋಡಿದ್ದ ಅನ್ಸುತ್ತೆ. ಇದೇ ಕಾರಣಕ್ಕೆ ಆ ಕಾನ್ಸ್ಟೇಬಲ್ ವೀರಯ್ಯನನ್ನ ಕೂಡ ಸಾಯಿಸಿಬಿಟ್ಟ. ಮತ್ತೊಂದು ಕಡೆ ಅರವಿಂದ್ ಚಿದಂಬರಂ ಮದುವೆ ಆಗಬೇಕಾಗಿದ್ದ ಆ ನರ್ಸ್ ಚೈತ್ರ ಕೆಲಸ ಮಾಡ್ತಿದ್ದ ಹಾಸ್ಪಿಟಲ್ಗೆ ಬಂದು ಎನ್ಕ್ವೈರಿ ಮಾಡ್ತಿರ್ತಾನೆ. ಆಗ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಕೆಲಸಗಾರ, ಸರ್, ಈ ಚೈತ್ರ ಬಗ್ಗೆ ಮಾರ್ಚರಿಯಲ್ಲಿ ಕೆಲಸ ಮಾಡುವ ರಘುಗೆ ತುಂಬಾನೇ ಪರಿಚಯ ಇತ್ತು. ಯಾಕಂದ್ರೆ ಆ ರಘು ಚೈತ್ರಳ ಮನೆಯ ಪಕ್ಕದಲ್ಲೇ ವಾಸ ಮಾಡ್ತಿದ್ದ ಅಂತ ಹೇಳ್ತಾನೆ. ತಕ್ಷಣವೇ ಅರವಿಂದ್ ಪ್ರಭುನ ಬಳಿ ಹೋಗ್ತಾನೆ. ಚೈತ್ರ ಸಾಯೋದಕ್ಕೂ ಮುಂಚೆ ಏನಾದ್ರೂ ಅನುಮಾನಾಸ್ಪದವಾಗಿ ನಡೆದುಕೊಂಡಿದ್ಲ. ಚೈತ್ರ ಹಾಗೂ ಚಿದಂಬರಂ ಸರ್ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ರಂತೆ. ನಿನಗೆ ಇದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ಅಂತ ಎನ್ಕ್ವೈರಿ ಮಾಡ್ತಾನೆ. ಅದಕ್ಕೆ ಆ ಪ್ರಭು, ಸರ್, ಆ ಚೈತ್ರ ಬಗ್ಗೆ ನನಗೆ ಹೆಚ್ಚಾಗಿ ಏನು ಕೂಡ ಗೊತ್ತಿಲ್ಲ. ಚೈತ್ರಳನ್ನ ನಾನು ಅಕ್ಕನ ರೀತಿ ಟ್ರೀಟ್ ಮಾಡ್ತಿದ್ದೆ ಅಂತ ಹೇಳ್ತಾ, ಸರ್, ನನಗೆ ಅರ್ಜೆಂಟ್ ಆಗಿ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಕಡೆ ಮನೆಯಲ್ಲಿ ಯಾವುದೋ ಫೈಲ್ ಗಳನ್ನ ರೆಫರ್ ಮಾಡ್ತಿದ್ದಾಗ ಚಿದಂಬರಂಗೆ ಒಂದು ಫೋಟೋ ಸಿಗುತ್ತೆ. ಆ ಫೋಟೋ ನೋಡ್ತಿದ್ದ ಹಾಗೆ ಇವನಿಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಸ್ನೇಹಿತರೆ, ಆ ಫೋಟೋ ಬೇರೆ ಯಾರ್ದು ಅಲ್ಲ, ಆಫೀಸರ್ ವೆಂಕಟೇಶ್ ತನ್ನ ಗಂಡನನ್ನ ಫೇಕ್ ಎನ್ಕೌಂಟರ್ ನಲ್ಲಿ ಸಾಯಿಸಿ ಬಿಟ್ಟ ಅಂತ ನ್ಯಾಯ ಕೇಳಿಕೊಂಡು ಬಂದಿತ್ತು ಅಲ್ವಾ, ಅದೇ ಮಹಿಳೆ ಇದ್ದು.
ಆ ಮಹಿಳೆ ಬಂದು ನನ್ನನ್ನ ಮೀಟ್ ಮಾಡಿರುವ ಕಾರಣ ಸೀರಿಯಲ್ ಕಿಲ್ಲರ್ ಖಂಡಿತ ನೆಕ್ಸ್ಟ್ ಆಕೆಯನ್ನೇ ಕೊಲೆ ಮಾಡ್ತಾನೆ ಅಂತ ಅರ್ಥ ಮಾಡಿಕೊಳ್ತಾನೆ. ಇನ್ನೇನು ಆಕೆಯ ಮನೆಯ ಬಳಿ ಹೋಗಿ ರೀಚ್ ಆಗ್ಬೇಕು ಅನ್ನುವಷ್ಟರಲ್ಲಿ ಆಗಲೇ ಅಲ್ಲಿಗೆ ಬಂದಿದ್ದ ಸೀರಿಯಲ್ ಕಿಲ್ಲರ್ ಆ ಮಿನಿ ಟ್ರಕ್ ಅನ್ನ ಹಾಯಿಸಿ ಆ ಮಹಿಳೆಯನ್ನ ಸಾಯಿಸಿ ಬಿಡ್ತಾನೆ. ಚಿದಂಬರಂ ಅವನನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ಪ್ರಯತ್ನ ಪಡ್ತಿರುವಾಗ್ಲೇ ಕಾರ್ನ ಡೋರ್ ಅನ್ನ ಆತ ಜಾಮ್ ಮಾಡಿಬಿಡ್ತಾನೆ. ಆಗಲೇ ಅವನ ಮುಖ ನಮಗೆ ಕಾಣಿಸುತ್ತೆ. ಸ್ನೇಹಿತರೆ, ಆ ಸೀರಿಯಲ್ ಕಿಲ್ಲರ್ ಬೇರೆ ಯಾರು ಅಲ್ಲ, ಚೈತ್ರ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ ಆ ಹಾಸ್ಪಿಟಲ್ ನಲ್ಲಿ ಮಾರ್ಚರಿಯಲ್ಲಿ ಕೆಲಸ ಮಾಡ್ತಿದ್ದ ಪ್ರಭುನೇ ಆ ಸೀರಿಯಲ್ ಕಿಲ್ಲರ್. ಕೊನೆಗೂ ಪ್ರಭು ಚಿದಂಬರಂನ ಕೈಯಿಂದ ಎಸ್ಕೇಪ್ ಆಗಿ ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಪ್ರಭು ಚಿದಂಬರಂನನ್ನ ಕೊಲೆ ಮಾಡೋದಕ್ಕೆ ಅಂತ ಅವನ ಮನೆಗೆ ಬರ್ತಾನೆ. ಆದ್ರೆ ಅಷ್ಟರಲ್ಲೇ ಆ ಸೀರಿಯಲ್ ಕಿಲ್ಲರ್ ನ ಮುಂದಿನ ಟಾರ್ಗೆಟ್ ತಾನೇ ಅಂತ ಅರ್ಥ ಮಾಡಿಕೊಂಡಿದ್ದ ಚಿದಂಬರಂ ಅವನಿಗೆ ಅಂತಾನೆ ಕಾಯ್ತಾ ಕೂತಿರ್ತಾನೆ. ಆತ ಒಳಗಡೆ ಬರ್ತಿದ್ದ ಹಾಗೆ ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ತುಂಬಾ ಹೊತ್ತು ಫೈಟ್ ಮಾಡಿದ ನಂತರ ಪ್ರಭುಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಆ ಸೀರಿಯಲ್ ಕಿಲ್ಲರ್ ಪ್ರಭು ವಿಚಿತ್ರವಾಗಿ ನಗುತ್ತಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಪ್ರಭು ಮಾರ್ಚರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಅನ್ನೋ ಕಾರಣಕ್ಕೆ ಜನಗಳು ಇವನ ಜೊತೆ ಸರಿಯಾಗಿ ಮಾತನಾಡ್ತಿರ್ಲಿಲ್ಲ. ಈತ ಯಾರ ಜೊತೆಗಾದ್ರೂ ಫ್ರೆಂಡ್ಶಿಪ್ ಮಾಡಿಕೊಳ್ಳೋದಕ್ಕೆ ಅಂತ ಹೋದ್ರೆ ಅವರು ಇವನಿಂದ ದೂರ ಓಡಿ ಹೋಗ್ತಿರ್ತಾರೆ. ಹೀಗೆ ಒಂಟಿಯಾಗಿ ಇದ್ದು ಈ ಪ್ರಭುಗೆ ಒಂದು ರೀತಿ ಡಿಪ್ರೆಷನ್ ಶುರುವಾಗಿರುತ್ತೆ. ಹೀಗೆ ಮತ್ತಷ್ಟು ದಿನಗಳು ಕಳೆದಂತೆ ಪ್ರಭುಗೆ ಒಂದು ರೀತಿ ಸೈಕೋಪಾತ್ ಮೈಂಡ್ ಸೆಟ್ ಶುರುವಾಗುತ್ತೆ. ಯಾರ್ಯಾರು ತನ್ನ ಜೊತೆ ಸರಿಯಾಗಿ ಮಾತನಾಡ್ತಿರ್ಲಿಲ್ವೋ ಅವರನ್ನ ಟಾರ್ಗೆಟ್ ಮಾಡಿ ಕಿಡ್ನಾಪ್ ಮಾಡ್ತಾನೆ. ನಂತರ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ಅವರ ಬಾಯನ್ನ ಚಾಕುವಿನಿಂದ ಕುಯ್ದು ಅವರು ನನ್ನನ್ನ ನೋಡಿ ನಗ್ತಿದ್ದಾರೆ, ನನ್ನ ಜೊತೆ ಮಾತನಾಡ್ತಿದ್ದಾರೆ ಅಂತ ಇಮ್ಯಾಜಿನೇಷನ್ ಮಾಡಿಕೊಳ್ತಿರ್ತಾನೆ. ಹೀಗಿರುವಾಗಲೇ ಈತ ಕೆಲಸ ಮಾಡ್ತಿದ್ದ ಆ ಹಾಸ್ಪಿಟಲ್ಗೆ ಚೈತ್ರ ಎಂಬ ಹೊಸ ನರ್ಸ್ ಅಪಾಯಿಂಟ್ ಆಗ್ತಾಳೆ. ಚೈತ್ರ ಎಲ್ಲರ ರೀತಿ ಪ್ರಭುವನ್ನ ಇಗ್ನೋರ್ ಮಾಡದೆ ಅವನ ಜೊತೆ ಸರಿಯಾಗಿ ನಗುತ್ತಾ ಮಾತನಾಡ್ತಿರ್ತಾಳೆ. ಆಕೆಯ ಫ್ರೆಂಡ್ಲಿ ನೇಚರ್ ನೋಡಿದ ಪ್ರಭುಗೆ ಆಕೆಯ ಮೇಲೆ ಫೀಲಿಂಗ್ಸ್ ಶುರುವಾಗುತ್ತೆ. ಕೊನೆಗೊಂದು ದಿನ ಈತ ಚೈತ್ರ ಬಳಿ ಹೋಗಿ ನಾನು ನಿನ್ನನ್ನ ಮದುವೆ ಆಗ್ಬೇಕು ಅಂತ ಅಂದುಕೊಂಡಿದ್ದೀನಿ ಅಂತ ಪ್ರಪೋಸ್ ಮಾಡಿಬಿಡ್ತಾನೆ. ಇವನ ಮಾತುಗಳನ್ನ ಕೇಳಿದ ಚೈತ್ರ ರ್ಯಾಶ್ ಆಗೋದಿಲ್ಲ. ಬದಲಿಗೆ ಪ್ರಭು, ನಿನಗೆ ನನ್ನ ಪರಿಸ್ಥಿತಿ ಗೊತ್ತಿದೆ ಅಲ್ವಾ, ನಾನೊಬ್ಬಳು ವಿಧವೆ, ಜೊತೆಗೆ ನನಗೆ ಈಗಾಗಲೇ ಒಬ್ಬಳು ಮಗಳಿದ್ದಾಳೆ. ನನ್ನ ಚಿಕ್ಕ ಮಗಳಿಗೆ ನೀನು ಇಷ್ಟ ಆದ್ರೆ ಖಂಡಿತ ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಅಂದಿನಿಂದ ಪ್ರಭು ಚೈತ್ರಳ ಮಕ್ಕಳನ್ನ ಇಂಪ್ರೆಸ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆ ಚಿಕ್ಕ ಹುಡುಗಿಗೆ ಆಟಿಕೆ ಸಾಮಾನುಗಳನ್ನ ತಂದು ಕೊಡೋದು, ಆಕೆಗೆ ಆಟ ಆಡಿಸೋದು, ಹೀಗೆಲ್ಲ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಈಗ ನಮ್ಗೆ ಗೊತ್ತಾಗೋದೇನಂದ್ರೆ ಚಿದಂಬರಂ ಕೂಡ ಚೈತ್ರ ವಾಸ ಮಾಡ್ತಿದ್ದ ಮನೆಯ ಪಕ್ಕದಲ್ಲೇ ಕ್ವಾರ್ಟರ್ಸ್ ನಲ್ಲಿ ವಾಸ ಮಾಡ್ತಿರ್ತಾನೆ. ಚೈತ್ರಳ ಮಗಳಿಗೆ ಚಿದಂಬರಂನ ಕಂಡ್ರೆ ತುಂಬಾನೇ ಇಷ್ಟ ಇರುತ್ತೆ. ಅವನ ಜೊತೆ ಆಟ ಆಡೋದು, ಸುತ್ತಾಡೋದೆಲ್ಲ ಮಾಡ್ತಿರ್ತಾಳೆ. ಕೊನೆಗೊಂದು ದಿನ ತನ್ನ ತಾಯಿ ಬಳಿ ಬಂದು, ಅಮ್ಮ, ನನಗೆ ಚಿದಂಬರಂ ಅಂಕಲ್ ಅಂದ್ರೆ ತುಂಬಾನೇ ಇಷ್ಟ, ನೀನು ಅವರನ್ನೇ ಮದುವೆ ಆಗಿ ಬಿಡು ಅಂತ ಹೇಳಿಬಿಡ್ತಾಳೆ. ಚೈತ್ರಳ ಮಗಳು ಹೇಳಿದ ಈ ಮಾತುಗಳನ್ನ ಕೇಳಿದ ಪ್ರಭುಗೆ ತುಂಬಾನೇ ಕೋಪ ಬರುತ್ತೆ. ಅದೇ ಕೋಪದಲ್ಲಿ ಪ್ರಭು ಚೈತ್ರ ಹಾಸ್ಪಿಟಲ್ಗೆ ಹೋಗಿದ್ದ ಸಮಯದಲ್ಲಿ ಅವಳ ಮಗಳ ಬಳಿ ಬರ್ತಾನೆ. ಮಗು, ನಿನ್ಗೆ ನನ್ನನ್ನ ಕಂಡ್ರೆ ಯಾಕೆ ಇಷ್ಟ ಇಲ್ಲ, ನಾನು ಕೂಡ ನಿನ್ಗೆ ಆಟ ಆಡಿಸ್ತೀನಿ, ನೀನು ಕೇಳಿದ್ದನ್ನೆಲ್ಲ ತಂದು ಕೊಡ್ತೀನಲ್ಲ. ಹೀಗೆ ಹೇಳುತ್ತಲೇ ವಿಚಿತ್ರವಾಗಿ ನಗುತ್ತಾ ಆ ಹುಡುಗಿಯ ಮೇಲೆ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಹೆದರಿಕೊಂಡ ಆ ಚಿಕ್ಕ ಹುಡುಗಿ ಮನೆಯಿಂದ ಹೊರಗಡೆ ಬಂದು ಓಡೋದಕ್ಕೆ ಶುರು ಮಾಡ್ತಾಳೆ. ಪ್ರಭು ಕೂಡ ಆಕೆಯನ್ನೇ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಚಿದಂಬರಂ ತನ್ನ ಡ್ಯೂಟಿ ಮುಗಿಸಿಕೊಂಡು ಇನ್ನೇನು ಮನೆಗೆ ಬಂದು ರೀಚ್ ಆಗ್ಬೇಕು ಅನ್ನುವಾಗ ಆ ಹುಡುಗಿ ಚಿದಂಬರಂನನ್ನು ನೋಡಿ ಅಂಕಲ್ ಕಾಪಾಡಿ ಕಾಪಾಡಿ ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ಪ್ರಭು ಆ ಹುಡುಗಿ ಜೋರಾಗಿ ಕೂಗದ ಹಾಗೆ ಆಕೆ ಬಾಯನ್ನ ಮುಚ್ಚಿಬಿಡ್ತಾನೆ. ಚಿದಂಬರಂಗೆ ಯಾರು ತನ್ನನ್ನ ಕೂಗುದ್ರಲ್ಲ ಅಂತ ಹಿಂದೆ ತಿರುಗಿ ನೋಡಿದ್ರೆ ಯಾರು ಕೂಡ ಇರೋದೇ ಇಲ್ಲ. ಸ್ನೇಹಿತರೆ, ಚಿತ್ರದ ಶುರುವಿನಲ್ಲಿ ಚಿದಂಬರಂ ಹೇಳಿದ್ದ ಆ ಹುಡುಗಿಯ ವಾಯ್ಸ್ ಇದೇನೆ. ಚಿದಂಬರಂ ಅಲ್ಲಿಂದ ಹೋದ ನಂತರ ಪ್ರಭುಗೆ ಒಂದು ಶಾಕಿಂಗ್ ವಿಷಯ ಕಾದಿರುತ್ತೆ. ಅದೇನಂದ್ರೆ ಈತ ಆ ಹುಡುಗಿ ಕೂಗ್ಬಾರ್ದು ಅಂತ ಬಾಯನ್ನ ಮುಚ್ಚಿದ್ದ ಅಲ್ವಾ. ಆ ಹುಡುಗಿಗೆ ಉಸಿರಾಡೋದಕ್ಕೆ ಸಾಧ್ಯವಾಗದೆ ಆಕೆ ಅಲ್ಲೇ ಸತ್ತೋಗಿರ್ತಾಳೆ. ಆದ್ರೆ ಮತ್ತೆ ವಿಚಿತ್ರವಾಗಿ ನಗುತ್ತಾ ಆ ಹುಡುಗಿಯ ಬಾಯನ್ನ ಕೊಯ್ದು ಸ್ಮೈಲಿ ಫೇಸ್ ಮಾಡಿ ಎಸೆದು ಅಲ್ಲಿಂದ ಹೊರಟು ಹೋಗ್ತಾನೆ. ತನ್ನ ಮಗಳ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಚೈತ್ರ ಕೂಡ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಇದನ್ನು ನೋಡಿದ ಪ್ರಭುಗೆ ಆಕಾಶನೇ ಕಳಚಿ ತಲೆಯ ಮೇಲೆ ಬಿದ್ದಾಗುತ್ತೆ. ಚೈತ್ರಳ ಮಗಳು ಸತ್ತ ನಂತರ ಆಕೆಗೆ ಯಾವುದೇ ಅಡ್ಡಿ ಇಲ್ಲದೆ ನನ್ನನ್ನ ಮದುವೆ ಆಗ್ತಾಳೆ ಅಂತ ಅಂದುಕೊಂಡ್ರೆ ಆಕೆ ಕೂಡ ಸತ್ತು ಹೋದ್ಲಲ್ಲ. ಇದಕ್ಕೆಲ್ಲ ಕಾರಣ ಆ ಚಿದಂಬರಮ್ಮೆ. ಅವನೇ ಚೈತ್ರಳನ್ನ ನನ್ನಿಂದ ದೂರ ಮಾಡಿದ್ದು ಅಂತ ಅವನ ಮೇಲೆ ದ್ವೇಷ ಶುರು ಮಾಡಿಕೊಳ್ಳುತ್ತಾನೆ. ಆತ ಹೇಗೆ ಚೈತ್ರಳನ್ನ ನನ್ನಿಂದ ದೂರ ಮಾಡಿದ್ನೋ ಅದೇ ರೀತಿ ಅವನ ಸುತ್ತಮುತ್ತ ಇರುವ ಜನರನ್ನ ನಾನು ಸಾಯಿಸಿ ದೂರ ಮಾಡ್ತೀನಿ ಅಂತ ಡಿಸೈಡ್ ಮಾಡಿಕೊಂಡು ಸಾಯಿಸೋದಕ್ಕೆ ಶುರು ಮಾಡಿರ್ತಾನೆ. ಇದೇ ಕಾರಣಕ್ಕೇನೆ ಆ ಸೈಕೋಪಾತ್ ಪ್ರಭು ಚಿದಂಬರಂನ ಸುತ್ತಮುತ್ತ ಹಾಗೂ ಅವನ ಫ್ರೆಂಡ್ಶಿಪ್ ನಲ್ಲಿದ್ದ ಜನರನ್ನ ಸಾಯಿಸೋದಕ್ಕೆ ಶುರು ಮಾಡಿರ್ತಾನೆ. ಪ್ರೆಸೆಂಟ್ ನಲ್ಲಿ ಈ ಸೈಕೋಪಾತ್ ಹೇಳ್ತಿರುವ ಮಾತುಗಳನ್ನ ಕೇಳಿದ ಚಿದಂಬರಂಗೆ ಪಿತ್ತ ನೆತ್ತಿಗೇರುತ್ತೆ. ಅವನಿಗೆ ಸರಿಯಾಗಿ ಹೊಡೆದು ಇನ್ನೇನು ಸಾಯಿಸಿ ಬಿಡಬೇಕು ಅನ್ನುವಾಗ ಪ್ರಭು ಹೇಗೋ ಮಾಡಿ ತಪ್ಪಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಆದ್ರೆ ಕೊನೆಗೂ ಆ ಸೈಕೋಪಾತ್ ಪ್ರಭು ಎಲ್ಲಿರ್ತಾನೆ ಅಂತ ಪತ್ತೆ ಮಾಡಿ ಅವನನ್ನ ಹಾಸ್ಪಿಟಲ್ ನ ಮಾರ್ಚರಿ ಬಳಿ ಹೊಡೆದು ಸಾಯಿಸಿ ಬಿಡ್ತಾನೆ. ಚಿತ್ರದ ಎಂಡ್ಸಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಒಂದು ಪ್ರೆಸ್ ಮೀಟ್
ಅನ್ನ ಅರೇಂಜ್ ಮಾಡಿ ನಡೆದೋದನ್ನೆಲ್ಲ ಹೇಳ್ತಾರೆ ಹಾಗೂ ಆ ಸೀರಿಯಲ್ ಕಿಲ್ಲರ್ ನನ್ನ ಕಂಡು ಹಿಡಿದು ಸಾಯಿಸಿರೋದು ಚಿದಂಬರಂ ಅಂತ ಕೂಡ ಹೇಳ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಚಿದಂಬರಂ ಒಂದು ಹಾಸ್ಪಿಟಲ್ ನಲ್ಲಿ ಇರೋದನ್ನ ನೋಡ್ತೀವಿ. ಚಿದಂಬರಂನ ಅಲ್ಝೈಮರ್ ಕಾಯಿಲೆ ಈಗ ಹೆಚ್ಚಾಗಿ ಅವನ ನೆನಪುಗಳು ಸಂಪೂರ್ಣವಾಗಿ ಹೊರಟೋಗಿರುತ್ತವೆ. ಚಿದಂಬರಂಗೀಗ ತಾನ್ಯಾರು, ತಾನು ಈ ಹಿಂದೆ ಏನಾಗಿದ್ದೆ ಅನ್ನೋದು ಕೂಡ ನೆನಪಿರೋದಿಲ್ಲ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.